ಓಕೆ ವಿದ್ಯಾರ್ಥಿಗಳೇ, ಈಗ ಕೆಲವು ಕ್ವಶನ್ಸನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ಮಾಡೆಲ್ ಪೇಪರ್ 1ನಲ್ಲಿ. ಇನ್ನು ಕೆಲವು ಕ್ವಶನ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮತ್ತೊಂದು ಎಕ್ಸ್ಪೆರಿಮೆಂಟ್ ನಿಮ್ಮ ಮುಂದೆ ಇಲ್ಲಿ ಬರ್ತಾ ಇದೆ. ನಾನು ನಿಮ್ಮ ಪ್ರಸಾದ್ ಬೂದಿವಾಳ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ. ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗ. ಇದನ್ನು ಭಾಳ ಸಲ ಕೇಳ್ತಾ ಹೋಗ್ತಾರೆ. ಫ್ಲೆಮಿಂಗ್ಸ್ ಲಾ ಮೇಲೆ ವರ್ಕ್ ಮಾಡತಕ್ಕಂಥ ಒಂದು ಪ್ರಯೋಗ ಇದು. ನೋಡಿ, ಇಲ್ಲಿ ಭಾಳ ಸರಳವಾಗಿರುವಂಥದ್ದು. ಮೊದಲು ನೀವು ಚಿತ್ರವನ್ನು ನೋಡಬೇಕಾಗುತ್ತೆ ಸರಿಯಾಗಿ. ಫಸ್ಟ್ ಪಾಯಿಂಟ್ ನೋಡಿ. ಮೊದಲು ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆ ಅಂದರೆ ಒಂದು ತುಂಡು ಅಂತ ಅರ್ಥ. ಅಲ್ಯೂಮಿನಿಯಂದ ಮಾಡಿರಬೇಕದು. ಅಲ್ಯೂಮಿನಿಯಂ ಒಂದು ಚಿಕ್ಕ ಸಲಾಕೆಯನ್ನು ಎರಡು ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಅಂತ ಹೇಳಿದ್ದಾರೆ. ಓಕೆನಾ? ನೋಡ್ತಾ ಹೋಗೋಣ. ಡಯಾಗ್ರಾಮ್ಸ್ ಇದೆ. ಡಯಾಗ್ರಾಮ್ಸ್ ಕೊಟ್ಟಿದ್ದಾರಲ್ವ, ಡಯಾಗ್ರಾಮ್ ಇದೆ ಆಲ್ರೆಡಿ ನಮ್ಮ ಹತ್ರ ನೋಡಿ. ಡಯಾಗ್ರಾಮ್ ಇದೆ, ಕ್ಲಿಯರ್ ಇದೆಯಾ? ಇದು ಈ ಎಕ್ಸ್ಪೆರಿಮೆಂಟಿನ ಒಂದು ಪ್ರಮುಖವಾದಂಥ ಡಯಾಗ್ರಾಮ್ ಆಗಿದೆ. ಇಲ್ಲಿ ನೋಡಿ, ಒಂದು ಕುದುರೆ ಲಾಳಾಕೃತಿ ಅಯಸ್ಕಾಂತವನ್ನು ತೆಗೆದುಕೊಂಡಿದ್ದೇವೆ, ಮ್ಯಾಗ್ನೆಟನ್ನು ತೆಗೆದುಕೊಂಡಿದ್ದೇವೆ, ಕುದುರೆ ಲಾಳಾಕೃತಿ ಅಂತೇಳಿ ಕರಿತೇವೆ. ಕ್ಲಿಯರ್ ಇದೆಯಾ? ಇದು ನೋಡಿ, ಇದು ಎ ಬಿ ಅನ್ನುವಂಥ ಒಂದು ಚಿಕ್ಕ ಸಲಾಕೆ, ಅಲ್ಯೂಮಿನಿಯಂನಿಂದ ಮಾಡಿರ್ತಕ್ಕಂಥ ಒಂದು ಚಿಕ್ಕ ಸಲಾಕೆ ಇದಾಗಿದೆ ಅಲ್ವಾ? ಚಿಕ್ಕ ಸಲಾಕೆ. ಈ ಸಲಾಕೆಯನ್ನು ಏನು ಮಾಡ್ಬೇಕಂತೇಳಿದರೆ, ಎರಡು ನೋಡಿ ತಂತಿಗಳಿಂದ ನೋಡಿ, ಇಲ್ಲಿ ಒಂದು ತಂತಿ ಒಯ್ದಿದಾರಲ್ವ. ಈ ರೀತಿಯಲ್ಲಿ ತಂತಿಯನ್ನು ತೆಗೆದುಕೊಂಡು ಹೋಗಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಒಂದು ಮೈನಸ್ಸಿಗೆ ಕನೆಕ್ಟ್ ಮಾಡಿ, ಎ ಇರೋವಂಥದ್ದನ್ನು ಮೈನಸ್ಸಿಗೆ ಕನೆಕ್ಟ್ ಮಾಡಿ, ಆಮೇಲೆ ಬಿ ಇರೋವಂಥದ್ದನ್ನು ನೋಡಿ ಈ ರೀತಿಯಲ್ಲಿ ಕನೆಕ್ಟ್ ಮಾಡಿ, ಎ ಬಿ ಈ ಒಂದು ಏನಿದೆಯಲ್ಲ ಸಪೋರ್ಟ್ ಏನಿದೆಯಲ್ವ, ಆಧಾರ ಸ್ತಂಭ ಅಂತ ಏನು ಕರಿತೇವೆ, ಈ ಆಧಾರ ಸ್ತಂಭದ ಸಹಾಯದಿಂದ ಎ ಬಿ ನೇತು ಹಾಕಬೇಕು ಅಂತ ಹೇಳಿದ್ದಾರೆ. ಓಕೆ, ನೇತು ಹಾಕಬೇಕು, ರೈಟ್? ಇದು ಫಸ್ಟ್ ಪಾಯಿಂಟ್. ಎ ಬಿಯನ್ನು ನೇತು ಹಾಕಿ. ಓಕೆ, ರೈಟ್? ಯಾವುದರಿಂದ ನೇತು ಹಾಕಬೇಕು? ಎರಡು ತಂತಿಗಳ ಸಹಾಯದಿಂದ ಆಧಾರ ಸ್ತಂಭಕ್ಕೆ ನೇತು ಹಾಕಬೇಕು, ರೈಟ್? ಈಗ ನೋಡ್ತಾ ಹೋಗೋಣ ಮತ್ತೆ ನಾವು. ಅಲ್ಯೂಮಿನಿಯಂ ಒಂದು ಚಿಕ್ಕ ಸಲಾಕೆಯನ್ನು ಎರಡು ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ, ರೈಟ್? ಒಂದು ಶಕ್ತಿಯುತ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ ಎರಡೂ ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯು ಇರುವಂತೆ ಇರಿಸಬೇಕು. ಭಾಳ ಸರಳವಾಗಿರುವಂಥದ್ದಿದೆ. ಈಗ ಆಲ್ರೆಡಿ ನಾನು ನೋಡಿದ್ದೀವಿ ಡಯಾಗ್ರಾಮ್ಸಲ್ಲಿ ನೋಡಿ. ಇದು ಕುದುರೆ ಲಾಳಾಕೃತಿಯ ಅಯಸ್ಕಾಂತವನ್ನು ತೆಗೆದುಕೊಂಡಿದ್ದಾವೆ. ಇಲ್ಲಿ ಇದರ ಮ್ಯಾಗ್ನೆಟಿಕ್ ಪವರ್ ಹೆಂಗಿದೆ ಅಂದರೆ ಮೇಲ್ಮುಖವಾಗಿದೆ. ಮ್ಯಾಗ್ನೆಟಿಕ್ ಪವರು ಮೇಲ್ಮುಖವಾಗಿದೆ. ಈ ಎ ಬಿ ಇದೆಯಲ್ವಾ, ಎ ಪಾಯಿಂಟ್ ನಾರ್ತ್ ಕಡೆಗಿರಲಿ, ಸೌತ್ ಮೇಲೆ ಇರಲಿ. ನಾರ್ತ್ ಕೆಳಗೆ, ಸೌತ್ ಮೇಲಿರುವಂತೆ ಇದನ್ನು ಜೋಡಿಸ್ಬೇಕಾಗುತ್ತೆ ನೀಟಾಗಿ. ಈಗ ಇದು ಸೆಟ್ಟಿಂಗ್ಸ್ ನಮ್ಮದೆಲ್ಲ ನೀಟಾಗಿದೆ. ಈಗ ಆಲ್ರೆಡಿ ಇಲ್ಲೆಲ್ಲ ಬ್ಯಾಟ್ರಿ ಇದೆ, ಕೀ ಇದೆ ಅಲ್ವಾ, ಎಲ್ಲ ರೆಡಿ ಇದೆ. ಒಂದು ಶಕ್ತಿಯುತ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡಿದ್ದೀವಿ. ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿದೆ. ಮೇಲ್ಮುಖ ಅಂದರೆ ಮೇಲ್ಮುಖವಾಗಿ ವರ್ತಿಸ್ತಾ ಇದೆ, ಕರೆಕ್ಟಾ? ಆ ಎರಡೂ ಧ್ರುವಗಳಂದರೆ ನಾರ್ತ್ ಮತ್ತು ಸೌತ್, ಎರಡು ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇರಿಸಬೇಕು. ಆ ಎರಡು ಧ್ರುವಗಳ ನಡುವೆ ನಮ್ಮ ಎ ಬಿ ಸಲಾಕೆ ಇರುವಂತೆ ಅಲ್ಲಿ ಜೋಡಿಸಿದ್ದೇವೆ, ತೊಂದರೆ ಏನಿಲ್ಲ. ಈಗ ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟ್ರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸಂಪರ್ಕಿಸಬೇಕು ಸರಣಿ ಜೋಡಣೆ ಅಂತ ಹೇಳಿದ್ದಾರೆ. ಆಲ್ರೆಡಿ ತೋರಿಸಿದೆ ನಾನು. ಬ್ಯಾಟ್ರಿ, ಸ್ವಿಚ್ಚು ಮತ್ತು ರಿಯೋಸ್ಟಾಟ್ ಒಂದು ಅಲ್ಲಿ ಕಾಣಿಸ್ಲಿಲ್ಲ ಚಿತ್ರದಲ್ಲಿ, ಅದನ್ನು ಜೋಡಿಸ್ಬೋದಾಗಿದೆ. ಸರಣಿ ಕ್ರಮದಲ್ಲಿ ಜೋಡಿಸ್ಬೋದು, ಏನು ತೊಂದರೆ ಇಲ್ಲ. ಓಕೆ, ನೋಡಿ, ಒಂದೊಂದೇ ಪಾಯಿಂಟ್ ಬರಿತಾ ಹೋಗಿ, ಸಿಂಪಲಾಗಿ ಆಫ್ ಮಾಡಿಸ್ತಾ ಹೋಗುತ್ತೆ. ಇಲ್ಲಿ ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟ್ರಿಗೆ ಜೋಡಿಸ್ತಾ ಇದ್ದೀರಿ, ಭಾಳ ಸರಳವಾಗಿದೆ ಅಲ್ವಾ? ನೋಡಿ, ಇಲ್ಲಿ ಬ್ಯಾಟ್ರಿಗೆ ಜೋಡಿಸ್ತಾ ಇದ್ದೀರಲ್ವ. ಇದು ಎ ಬಿಯನ್ನು, ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟ್ರಿಗೆ ಜೋಡಿಸ್ತಾ ಇದ್ದೀರಿ. ಕ್ಲಿಯರ್ ಇದೆಯಾ? ಒಂದು ವೈರದಿಂದ ಈ ಕಡೆಗೆ ನೆಗೆಟಿವ್ಗೆ, ಇನ್ನೊಂದು ವೈರನ್ನು ಪಾಸಿಟಿವ್ ಟರ್ಮ್ನಲ್ಲಿ ಜೋಡಿಸ್ತಾ ಇದ್ದೀರಿ. ಕೀಯನ್ನು ಜೋಡಿಸಿದ್ದೇವೆ. ಒಂದು ರಿಯೋಸ್ಟಾಟ್ ಎಲ್ಲಾರು ಒಂದು ಕಡೆ ಹಾಕ್ಬೋದು, ಏನು ತೊಂದರೆ ಏನಿಲ್ಲ. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂನ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ಈಗ ನಾವು ಸ್ವಿಚ್ಚನ್ನು ಆನ್ ಮಾಡಿದ್ರೆ ಕರೆಂಟ್ ಪಾಸ್ ಆಗುತ್ತೆ.
ನೀವು ಯಾವ ದಿಕ್ಕಿನಿಂದ ಆದ್ರೂ ಕರೆಂಟ್ ಪಾಸ್ ಮಾಡಿ ಅಂತ ನಾವು, ಓಕೆನಾ. ಸಲಾಕಿ ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕಿ ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ತಾ ಹೋಗ್ತಾ ಇದೆ. ಸೊ ಕರೆಂಟ್ ಪಾಸ್ ಆದ ತಕ್ಷಣ ಏನಾಗುತ್ತೆ ಅಂತಂದ್ರಲ್ಲಿ ಅಲ್ಯೂಮಿನಿಯಂ ಸಲಾಕೆ ಸ್ಥಾನಪಲ್ಲಟಕ್ಕೊಳಗಾಗುತ್ತೆ, ಅಂದರೆ ಸ್ವಲ್ಪ ಮೂಮೆಂಟ್ ಆಗುತ್ತಲ್ಲಿ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿ ನೋಡಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುವುದನ್ನು ನೀವು ಕೂಡ ಅಲ್ಲಿ ನೋಡುತ್ತೀರಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ದರಿಂದ ವಿದ್ಯುತ್ ಪ್ರವಾಹ ಇರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅಲ್ಲಿ ಅನುಭವಿಸ್ತಾ ಇರುತ್ತದೆ ಅನ್ನುವಂಥದ್ದನ್ನು ಫ್ಲೆಮಿಂಗ್ನ ನಿಯಮದ ಮುಖಾಂತರ ನಾವಿಲ್ಲಿ ನೋಡ್ತಾ ಇರ್ತೇವೆ. ಕ್ಲಿಯರ್ ಇದೆಯಾ? ಭಾಳ ಸರಳವಾಗಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್. ಇದನ್ನು ಬಿಡಬಾರ್ದು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕಾಗಿ. ಭಾಳ ಸರಳವಾಗಿರುವಂಥದ್ದು ಚಿತ್ರ. ಮತ್ತು ಇದು ಈ ಚಿತ್ರ ಹಾಕಿ ನೀವು ಆ ಪಾಯಿಂಟ್ಗಳನ್ನು ಕರೆಕ್ಟಾಗಿ ಬರೆದಿದ್ದೆ ಆದರೆ ನಿಮಗೆ ಆಲ್ಮೋಸ್ಟು ಆರಾಮಾಗಿ ಮಾರ್ಕ್ಸನ್ನು ಇಲ್ಲಿ ತೆಗೆದುಕೊಳ್ಬೋದಾಗಿದೆ. ಈಗ ನೋಡಿ, ಇಲ್ಲಿ ಏನು ತೋರಿಸಿದ್ರಲ್ಲೋ ಯಾರೋ ಮಾರ್ಕ್, ಇದು ಈ ರೀತಿಯಲ್ಲಿ ಮೂಮೆಂಟ್ ಆಗುತ್ತೆ. ಕ್ಲಿಯರ್ ಇದೆಯಾ? ಇಲ್ಲಿ ನಾವು ಕರೆಂಟ್ ಹೆಂಗೆ ಪಾಸ್ ಆಗ್ತಿದೆ ನೋಡಿ, ಪ್ಲಸ್ ಕಡೆಯಿಂದ ಅಲ್ವ ಕರೆಂಟ್ ಹೋಗ್ತದೆ ನೋಡಿ. ಯಾರೋ ಮಾರ್ಕ್ ನೋಡಿ, ಫಸ್ಟ್ ಯಾರೋ ಮಾರ್ಕ್ ಈ ಥರ ತೋರಿಸಿ ಕರೆಂಟ್ ಹಿಂಗೆ ಮೂವ್ ಆದರೆ, ಕರೆಂಟ್ ಈ ಥರ ಮೂವ್ ಆದರೆ ಸಲಾಕೆ ಹಿಂಗೆ ಹೋಗುತ್ತೆ ಒಳಗಡೆ. ಒಂದು ವೇಳೆ ಕರೆಂಟು ಏನಾದರೂ ನಾವು, ಕ್ಲಿಯರ್ ಇದೆಯಾ, ಈ ಬ್ಯಾಟ್ರಿಯನ್ನು ಹಿಂಗೆ ಉಲ್ಟಾ ಇಟ್ಟರೆ ಪ್ಲಸ್ ಮೈನಸ್ ಕಡಿಮೆ ಮಾಡಿದ್ದೀವಿ ಅಂತಂದರೆ ಈ ಸಲಾಕೆ ಉಲ್ಟಾ ಮೂವ್ಮೆಂಟ್ ಆಗೋದನ್ನು ನಾವು ನೋಡ್ತೇವೆ. ಸೊ ಹೀಗಾಗಿ ಒಟ್ಟು ಈ ಮ್ಯಾಗ್ನೆಟಿಕ್ ಪವರ್ ಏನಿದೆಯಲ್ಲ, ಬಲ, ಇದ್ರ ಮೇಲೆ ಅಲ್ಯೂಮಿನಿಯಂ ಒಂದೊಂದು ವಾಹಕದ ಮೇಲೆ ತನ್ನ ಬಲವನ್ನು ವರ್ತಿಸುತ್ತದೆ ಅನ್ನುವುದನ್ನು ಇಲ್ಲಿ ಗೊತ್ತಾಗ್ತದೆ. ಓಕೆನಾ? ಸೊ ಇದು ಕೂಡ ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ, ಅಲ್ಯೂಮಿನಿಯಂ ಸಲಾಕೆ ಅದು ಕೂಡ ಮ್ಯಾಗ್ನೆಟಿಕ್ ಪವರನ್ನು ಬಿಡುಗಡೆ ಮಾಡ್ತದೆ. ಇದು ಪ್ರಬಲ ಕುದುರೆಯ ಲಾಳಾಕೃತಿಯ ಮ್ಯಾಗ್ನೆಟ್ಟು, ಇದು ಕೂಡ ಏನಾಗುತ್ತೆ, ಇದ್ರ ಮೇಲೆ ಬಲವನ್ನು ಆಗ್ತಾ ಇರುತ್ತೆ. ಸೊ ಒಟ್ಟ ಏನಾಗುತ್ತೆ ಇಲ್ಲಿ ಅಂತಂದರೆ, ಈ ಅಲ್ಯೂಮಿನಿಯಂ ಸಲಾಕೆ ಕರೆಂಟನ್ನು ಪಾಸ್ ಆದಮೇಲೆ ಏನಾಗುತ್ತೆ ಅಂತಂದರೆ ಈ ರೀತಿಯಲ್ಲಿ ಒಂದು ಮೂಮೆಂಟನ್ನು ಅಲ್ಲಿ ಅಥವಾ ಸ್ಥಾನಪಲ್ಲಟವನ್ನು ಮಾಡೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಮೂಮೆಂಟ್ ಅಥವಾ ಸ್ಥಾನಪಲ್ಲಟ ಅಂತ ಕರಿತೇವೆ. ಓಕೆನಾ? ಸೊ ಈ ರೀತಿಯಲ್ಲಿ ಹೋಗ್ಬೋದು, ಹಿಂದಕ್ಕೆ ಬರ್ಬೋದು, ಮುಂದಕ್ಕೆ ಬರ್ಬೋದು, ಈ ರೀತಿಯಲ್ಲಿ ಆಗ್ತಾ ಇರುತ್ತೆ. ನೀವು ಡೈರೆಕ್ಷನ್ ಹೆಂಗೆ ಕೊಡ್ತೀರಿ ಆ ಥರ ಹೋಗ್ತಾ ಇರುತ್ತೆ. ಸೊ ಇದು ಮೇನ್ ಎಕ್ಸ್ಪೆರಿಮೆಂಟ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಭಾಳ ಸರಳವಾಗಿರುವಂಥದ್ದು ನೋಡಿ, ನಿಮ್ನ ದರ್ಪಣದ ಮುಂದೆ ಸಿಯಿಂದ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ, ಭಾಳ ಸರಳವಾಗಿದೆ ಅಲ್ವಾ? ಇಲ್ಲಿ ನೋಡಿ, ಪ್ರತಿಬಿಂಬ ಉಂಟಾಗೋಕ್ಕೆ ತೋರಿಸುವ ಚಿತ್ರ ಬರೀಬೇಕಂತ ಹೇಳಿದರೆ ದರ್ಪಣ, ನಿಮ್ನ ದರ್ಪಣನೇ ಕೊಡ್ತಾರೆ, ಪಿನ ದರ್ಪಣ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ನಿಮ್ನ ದರ್ಪಣ ಅಂದ ತಕ್ಷಣ ಜಸ್ಟ್ ಈ ಥರ ನಮ್ಮ ಕಡೆಗೆ, ಸೊ ನಿಮ್ಮ ಕಡೆಗೆ ಎಡಭಾಗ ಕಡೆಗೆ ಬಾಗಿಸಬೇಕಾಗತ್ತೆ, ಕೇಂದ್ರದ ಕಡೆಗೆ ಬಾಗಿರುತ್ತದೆ. ಇಲ್ಲಿ ಕೇಂದ್ರ ನೋಡಿ, ಸಿ ಅಂದರೆ ಕೇಂದ್ರ ಆಗಿರುತ್ತದೆ, ಸಿ ಅಂದರೆ ಸೆಂಟ್ರ್ ಅಲ್ವಾ, ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೇವೆ. ಸೊ ಕೇಂದ್ರ ಕಡೆಗೆ ಬಾಗಿದ್ದರೆ ಅದನ್ನು, ಅಥವಾ ಒಳಮುಖವಾಗಿ ಬಾಗಿದ್ದರೆ ಅದನ್ನು ನಾವು ನಿಮ್ನ ದರ್ಪಣ ಅಂತ ಕರಿತೇವೆ. ಅಂದರೆ ಹೊರಮುಖವಾಗಿ ಬಾಗಿತ್ತಂತಂದರೆ ಅದನ್ನು ನಾವು ಪಿನ ದರ್ಪಣ ಅಂತ ಕರಿತೇವೆ. ನಿಮಗೆ ಚಿತ್ರದಲ್ಲಿ ನಿಮ್ನ ದರ್ಪಣದ ಮೇಲೇ ಚಿತ್ರಗಳೆಲ್ಲವೂ ಬರ್ತಾ ಇರೋದರಿಂದ ಭಾಳ ಸರಳವಾಗಿ ಪ್ರಾಕ್ಟೀಸ್ ಮಾಡಿ. ಕ್ಲಿಯರ್ ಇದೆಯಾ? ಸೊ ಇಲ್ಲಿ ಪ್ರತಿಮಾ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದಾನೆ. ಸಿ ಅನ್ನೋವಂಥದ್ದು ಇಲ್ಲಿ ದರ್ಪಣದ ವಕ್ರತಕ್ಕೆ ಏನಂತ ಕೊಟ್ಟಿದ್ದಾರೆ, ರೆಡಿ ಇದೆ. ಒಂದು ವಸ್ತುವನ್ನು ಎಲ್ಲಿಟ್ಟಿದ್ದೀವಿ ಅಂತಂದರೆ ಸಿಯಿಂದ ದೂರದಲ್ಲಿ ಇಟ್ಟಿದ್ದೇವೆ. ಸಿ ಇದೆ, ಸಿಯಿಂದ ಆಚೆ ದೂರದಲ್ಲಿ ಎ ಬಿ ಅನ್ನುವಂಥ ಒಂದು ವಸ್ತುವನ್ನು ಇಡಲಾಗಿದೆ. ಫಸ್ಟ್ನೇ ನಿಯಮ ನೋಡಿ, ಸೀದಾ ಇದು ಪ್ರಧಾನ ಅಕ್ಷ ಅಲ್ವಾ, ರೈಟ್, ಇದು ಪೋಲು, ಫೋಕಸ್ಸು, ಸೆಂಟರ್ ಅಂದರೆ ದರ್ಪಣದ ಧ್ರುವ, ಆಮೇಲೆ ಇಲ್ಲಿ ಅಂತ ಹೇಳಿದ್ರೆ ಪ್ರಧಾನ ಸಂಗಮ ಮತ್ತು ಸಂಗಮ ಬಿಂದು, ಇದು ಕೇಂದ್ರ, ವಕ್ರತ ಕೇಂದ್ರ ಅಂತ ಕರಿತೀವಲ್ವ, ರೈಟ್, ವಕ್ರತ ಕೇಂದ್ರ ಇದು. ಓಕೆ, ಈ ವಕ್ರತ ಕೇಂದ್ರದಿಂದ ಇಲ್ಲಿ ಇರ್ತಕ್ಕಂತಹ ದೂರ ಇದೆಯಲ್ಲ, ಇದನ್ನು ತ್ರಿಜ್ಯ, ವಕ್ರತ ತ್ರಿಜ್ಯ ಅಂತೇಳಿ ಕರಿತೇವೆ. ವಕ್ರತ ತ್ರಿಜ್ಯ ಇದೆಯಲ್ಲ, ಈ ಇದಕ್ಕೆ ಈ ಪ್ರಧಾನ ಬಿಂದು, ಸಂಗಮ ಬಿಂದು ಇದೆಯಲ್ಲ, ಇದರ ಎರಡರ ಪಟ್ಟು ಇರುತ್ತೆ ನೋಡಿ. ಇಲ್ಲಿಂದ ಇಲ್ಲಿ ಒಂದು ಪಟ್ಟಾದರೆ ಇಲ್ಲಿಂದ ಇಲ್ಲಿ ಒಂದು ಪಟ್ಟಾಗುತ್ತೆ. ಸೊ ಎರಡು ಪಟ್ಟು ಸೇರಿದಾಗ ಇಲ್ಲಿ ತ್ರಿಜ್ಯ ಉಂಟಾಗುತ್ತೆ, ವಕ್ರತ ತ್ರಿಜ್ಯ ಅಂತೇಳಿ ಕರಿತೀವಿ ಅದನ್ನು, ರೈಟಾ? ಸೊ ಈಗ ಒಂದು ಕಿರಣ ನೋಡಿ, ಬೆಳಕಿನ ಕಿರಣ ಹೋಗ್ತಾ ಇದೆ. ನಮಗೆ ಎರಡೇ ಕಿರಣಗಳು ಬೇಕಾಗಿರುವಂಥದ್ದು ಇಲ್ಲಿ. ಸೊ ಒಂದು ಬೆಳಕಿನ ಕಿರಣಗಳ ಮೂವ್ಮೆಂಟ್ ಮಾಡ್ತೀನಿ ನಾನು. ನೋಡಿ ಮೂವ್ಮೆಂಟ್ ಮಾಡಿದ್ನಲ್ವ, ಹೆಂಗೆ ಮೂವ್ಮೆಂಟ್ ಮಾಡಿಲ್ಲ ಅಂದರೆ ಇದು ಪ್ರಧಾನ ಅಕ್ಷ ನಿಮಗೆ ಗೊತ್ತಿದೆ. ಈ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದೆ ನೋಡಿ ಈ ಲೈನು. ಈ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವಂತೆ ಮೂವ್ ಮಾಡಿದಾಗ ಪ್ರತಿಫಲನ ನಂತರ ಅದೇನಾಗುತ್ತೆ, ಎಫ್ನ ಮೂಲಕ ಹಾದು ಹೋಗುತ್ತೆ ಅಂತೇಳಿ ನಮ್ಮದು ಮೊದಲ ನಿಯಮ ಹೇಳ್ತದೆ ಅಲ್ವಾ? ಸೊ ಇನ್ನೊಂದು ನಿಯಮ ನೋಡಿ ಎಷ್ಟು ಚೆನ್ನಾಗಿದೆ.
ಇನ್ನೊಂದು ನಿಯಮ ಏನು ಹೇಳ್ತದೆ, ಸಿ ಮುಖಾಂತರ ಏನಾದರೂ ಒಂದು ಕಿರಣವನ್ನು ಕಳಿಸಿಬಿಟ್ರೆ ಸಿದಲ್ಲೇ ಅದು ವಾಪಸ್ ಆಗುವುದನ್ನು ಗಮನಿಸ್ತಾ ಇದ್ದೀರಿ. ಯಾರೋ ಮಾರ್ಕ್ ಒಂದು ಕಡೆ ಈ ಕಡೆ ತೋರಿಸಿ ವಾಪಸ್ ಹೋಗುವಾಗ ಯಾರೋ ಮಾರ್ಕನ್ನು ಈ ರೀತಿಯಲ್ಲಿ ತೋರಿಸ್ತಾ ಇರಿ ಒಂದೇ ಲೈನಲ್ಲಿ. ಯಾಕಂದರೆ ಸಿದಲ್ಲೇ ಬರ್ತದೆ, ಸಿದಲ್ಲೇ ಹೋಗ್ತಾ ಇರೋದ್ರಿಂದ ಅಲ್ಲಿ ಕೇವಲ ಒಂದು ಲೈನ್ ಉಂಟಾಗುತ್ತೆ. ಎರಡೂ ರೇಖೆಗಳು ಎಲ್ಲಿ ಸಂಧಿಸ್ತಾ ಇದ್ದಾವೆ ನೋಡಿ, ಇಲ್ಲೆಲ್ಲೋ ಸಂಧಿಸ್ತಾ ಇದೆ. ಸಿ ಮತ್ತು ಎಫ್ ನಡುವೆ ಸಂಧಿಸಿದ್ದಾವೆ. ಸಂಧಿಸಿದಾಗ ಅಲ್ಲಿಂದ ಒಂದು ಯಾರೋ ಮಾರ್ಕನ್ನು ಕೆಳಗಡೆ ಕೊಡಿ. ಸೊ ತಲೆ ಕೆಳಗಾದಂಥ ಪ್ರತಿಬಿಂಬ ಇಲ್ಲಿ ಉಂಟಾಗುತ್ತೆ. ಆ ಪ್ರತಿಬಿಂಬದ ಹೆಸರೇನಿದೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಅಂತ ಕರಿತೇವೆ. ಎ ಡ್ಯಾಶ್ ಬಿ ಡ್ಯಾಶ್ ಅನ್ನುವಂಥದ್ದು ಪ್ರತಿಬಿಂಬ. ಇಲ್ಲಿ ಎ ಬಿ ಅನ್ನುವಂಥದ್ದು ವಸ್ತುವಿನ ವಸ್ತು ಆಗುತ್ತೆ ಇಲ್ಲಿ. ಓಕೆನಾ, ವಸ್ತುವಿನ ನೋಡಿ ಎತ್ತರ ನೋಡಿ ಎಷ್ಟು ದೊಡ್ಡದಿದೆ, ಗಾತ್ರ ದೊಡ್ಡದಿದೆ. ಇಲ್ಲಿ ನೋಡಿ ಪ್ರತಿಬಿಂಬ ಸಣ್ಣದಿದೆಯಾ, ಸಣ್ಣದಿದೆ. ಕ್ಲಿಯರಾಗಿ ನೋಡ್ಬೋದು ನೀವು ಅಲ್ವಾ. ತಲೆ ಕೆಳಗಾಗಿದೆಯಾ ಪ್ರತಿಬಿಂಬ, ಯಾವಾಗ ತಲೆ ಕೆಳಗಾಗಿರ್ತದೆ ಅದು ಸತ್ಯ ಪ್ರತಿಬಿಂಬ ಆಗೇ ಇರ್ತದೆ. ಅದನ್ನು ನಾವು ಪರದೆಯಲ್ಲಿ ಹಿಡಿದಿಟ್ಕೊಳ್ಬೋದಾಗಿದೆ. ಓಕೆನಾ, ಈಗ ನೋಡೋಣ. ಸೊ ಪ್ರತಿಬಿಂಬದ ಸ್ಥಾನ ನೋಡಿ, ಎಫ್ ಮತ್ತು ಇಲ್ಲಿ ಎಫ್ ಇದೆಯಲ್ಲ, ಎಫ್ ಮತ್ತು ಸಿ ನಡುವೆ ಪ್ರತಿಬಿಂಬ ಉಂಟಾಗಿರೋದನ್ನು ನೀವು ಗಮನಿಸ್ತೀರಿ. ಪ್ರತಿಬಿಂಬ ಸ್ವಭಾವ ಸತ್ಯ, ತಲೆ ಕೆಳಗಾದ ಪ್ರತಿಬಿಂಬ, ಸಿಂಪಲಾಗಿ 3 ಮಾರ್ಕ್ಸ್ ಸಿಕ್ಬಿಡ್ತದೆ ನಿಮಗೆ. ಸೊ ಇಷ್ಟು ಈಸಿಯಾಗಿ ನೋಡ್ಕೊತ ಹೋಗೋದಾಗಿದೆ. ಆಮೇಲೆ ನೋಡಿ, ಹನ್ನೊಂದನೇ ಪ್ರಶ್ನೆ ಏನಿದೆ ಭಾಳ ಸರಳವಾಗಿದೆ. ಒಂದು ಪಟ್ಟಿ ಕೊಟ್ಟಿದ್ದಾರೆ, ಒಂದು ಉಪಕರಣಗಳನ್ನು ಕೊಟ್ಟಿದ್ದಾರೆ, ಅದು ಸಾಮರ್ಥ್ಯ ಕೊಟ್ಟಿದ್ದಾರೆ ಮತ್ತು ಬಳಕೆಯಾದಂಥ ಕಾಲ ಕೊಟ್ಟಿದ್ದಾರೆ. 2 ಸಾಧನಗಳಿದ್ದಾವೆ, ವಿದ್ಯುತ್ ಸಾಧನಗಳಿದ್ದಾವೆ, ಎಲೆಕ್ಟ್ರಾನಿಕ್ ಗೂಡ್ಸ್ ಅಲ್ವಾ. ಟಿ ವಿ ಇದೆ, ಒಂದು ಟೋಸ್ಟರ್ ಇದೆ, ಬ್ರೆಡ್ ಟೋಸ್ಟರ್ ಅಂತ ಅನ್ಕೋಬೋದು. ವಿದ್ಯುತ್ ಸಾಮರ್ಥ್ಯ ಇದ್ರ ಟಿ ವಿದು ಎಷ್ಟಿದೆ, 250 ವ್ಯಾಟ್ ಅದರ ಕೆಪಾಸಿಟಿ ಇರುವಂಥದ್ದು. ಬಳಕೆಯಾದ ಕಾಲ 4 ಗಂಟೆಗಳವರೆಗೆ ಅದು ಬಳಕೆಯನ್ನು ಮಾಡಿದ್ದೀವಿ ನಾವು ಟಿ ವಿಯನ್ನು. ಟೋಸ್ಟರ್ದು ಕೆಪಾಸಿಟಿ ಎಷ್ಟಿದೆ, ಪವರ್ ಅಲ್ವಾ, 1200 ವ್ಯಾಟ್ ಇದೆ ವಿದ್ಯುತ್ ಸಾಮರ್ಥ್ಯ, ರೈಟ್. ಅದನ್ನು 1 ಗಂಟೆ ಕಾಲ ನಾವು ಬಳಸ್ತಾ ಇದ್ದೀವಿ. ಇದು ಎ ಪ್ರಶ್ನೆ ಆಗುತ್ತೆ. ಬಿದಲ್ಲಿ ಆಮೇಲೆ ನೋಡೋಣ. ಬಿದಲ್ಲಿ ಫಸ್ಟು ಎ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ತಾ ಹೋಗೋಣ. ಏನು ಹೇಳಿದರು ಅವರು, ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಈ ಎರಡರಲ್ಲಿ ಹೆಚ್ಚು ಶಕ್ತಿಯನ್ನು ಬಳಸ್ತಾ ಇದೆ. ಕ್ಲಿಯರ್ ಇದೆಯಾ? ಶಕ್ತಿಯನ್ನು ಕಂಡುಹಿಡಿಯಬೇಕಾಗಿರೋದು ನಾವು. ಶಕ್ತಿಯನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಏನಿದೆ ನೋಡ್ತಾ ಹೋಗೋಣ. ಭಾಳ ಸರಳವಾಗಿರುವಂಥದ್ದು. ಕ್ಯಾಪಿಟಲ್ ಇ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪಿ ಇಂಟು ಟಿ ಅಲ್ವಾ. ಇ ಅಂದರೆ ಎನರ್ಜಿ, ಪಿ ಅಂದರೆ ಪವರ್ ಅಂದರೆ ವಿದ್ಯುತ್ ಸಾಮರ್ಥ್ಯ, ಟಿ ಅಂದರೆ ಸಮಯ. ಕ್ಲಿಯರ್ ಇದೆಯಾ? ಸೊ ನೋಡಿ, ಇಲ್ಲಿ ಟಿ ವಿ ಬಳಸಿದ ಒಟ್ಟು ಶಕ್ತಿ ಇ ಈಸ್ ಈಕ್ವಲ್ ಟು ಪವರ್ ಎಷ್ಟು ಕೊಟ್ಟಿದ್ದಾನೆ ಅಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಿ 250 ವ್ಯಾಟ್ ಇದೆಯಲ್ಲ, 250 ಇಂಟು ಟೈಮ್ ಎಷ್ಟು ಕೊಟ್ಟಿದೆ, 4 ಗಂಟೆ. ಟೈಮ್ 4 ಗಂಟೆ ಕೊಟ್ಟಿದ್ದೇವೆ. ಸಿಂಪಲ್. 25 4 100, ಒಂದು ಸಣ್ಣ ಲೀಟರ್ ಏನು 1000 ಆಯ್ತು ಇಲ್ಲಿ. ಸೊ ಇ ಈಸ್ ಈಕ್ವಲ್ ಟು 1000 ವ್ಯಾಟ್ ಪರ್ ಹವರ್ ಆಗುತ್ತೆ. ಡಬ್ಲ್ಯೂ ಕ್ಯಾಪಿಟಲ್ ಇರಲಿ, ಎಚ್ ಸ್ಮಾಲ್ ಇರಲಿ, ವ್ಯಾಟ್ ಪರ್ ಹವರ್ ಅಂತ ಕರಿತೀವಿ ಅಲ್ವಾ. ವ್ಯಾಟ್ ಗಂಟೆ ಅಂತ ಬರಿಬೋದು ನೀವು, 1000 ವ್ಯಾಟ್ ಗಂಟೆ ಅಂತ ಬರ್ಕೊಳ್ರಿ. ಇದನ್ನು ನೀವು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದರೆ, ಕಿಲೋ ವ್ಯಾಟ್ ಗಂಟೆ ಕನ್ವರ್ಟ್ ಮಾಡಿದರೆ, ಈ 1000ಅನ್ನು /1000 ಮಾಡಿದರೆ ನಮಗೆ ಉತ್ತರ ಅಲ್ಲಿ 1 ಸಿಗುತ್ತೆ. ಸೊ ಈ ಕಡೆ 1 ಕಿಲೋ ವ್ಯಾಟ್ ಗಂಟೆ ಆಗುತ್ತೆ. ಇದು ಸಿಂಪಲ್ ಲೆಕ್ಕ, ಭಾಳ ಸಿಂಪಲ್. ನೆಕ್ಸ್ಟ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ ನೋಡಿ, ಸೇಮ್ ಅದೇ ಸೂತ್ರ. ಪಿ ಇದ್ದಲ್ಲಿ ಏನು ಹಾಕ್ಕೊಳ್ಬೇಕು, 1200 ಹಾಕ್ಕೊಳ್ತೀರಿ. ಸಮಯ ಏನಿದೆ ನೋಡಿ, 1 ಗಂಟೆ ಇದೆಯಾ, ರೈಟ್. ಈ ಕೂಡ 1200 ವ್ಯಾಟ್ ಪರ್ ಹವರ್ ಇದೆ ಅಲ್ವಾ. ಇದನ್ನು ನೀವು ಕಿಲೋ ವ್ಯಾಟಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ, 1.2 ಕಿಲೋ ವ್ಯಾಟ್ ಪರ್ ಗಂಟೆ ಆಗುತ್ತೆ. ಸಿಂಪಲ್ ಇದೆಯಲ್ಲ. ಎರಡು ಆರಾಮಾಗಿ ನೀವು ಮಾಡ್ಬೋದು. ಎನರ್ಜಿಯನ್ನು ಕೇಳಿದರೆ ಪವರ್ ಕೊಟ್ಟು ಟೈಮ್ ಕೊಟ್ಟು ಎನರ್ಜಿನ ಕೇಳಿದರೆ ಅಂತಂದರೆ ನೀವು ಈ ಸೂತ್ರನ ಬಳಸಿ, ಈಜ್ಗಳು ಪಿ ಇಂಟು ಟಿ ಮಾಡ್ಕೊಳ್ಳಿ. ಕ್ಲಿಯರ್ ಇದೆಯಾ? ಈ ರೀತಿಯಲ್ಲಿ ನೀವು ಆರಾಮಾಗಿ ಮಾಡ್ಬೋದಾಗಿದೆ. ಇಲ್ಲಿ ಶಕ್ತಿ ಹೆಚ್ಚು ಯಾರು ಬಳಸ್ತಾ ಇದ್ದಾರೆ, ಟಿ ವಿ 1 ಕಿಲೋ ವ್ಯಾಟ್ ಪರ್ ಗಂಟೆ ಬಳಸ್ತಾ ಇದೆ ಎನರ್ಜಿಯನ್ನು. ಇಲ್ಲಿ 1.1 ಸ್ವಲ್ಪ ಜಾಸ್ತಿ ಇದನ್ನೇ ಆಯ್ತಲ್ಲ, ಟೋಸ್ಟ್ ಹೆಚ್ಚು ಶಕ್ತಿಯನ್ನು ಬಳಸ್ತಾ ಇದೆ ಅಂತ ಅರ್ಥ ಆಗ್ತಾ ಇದೆ. ಸೊ ಇದು ಮೊದಲು ಎ ಪ್ರಶ್ನೆ ಉತ್ತರ ಆಗುತ್ತೆ. ನೆಕ್ಸ್ಟು ಬಿ ಪ್ರಶ್ನೆಯ ಉತ್ತರ ನೋಡ್ತಾ ಹೋಗೋಣ. ಮೊದಲು ಬಿ ಪ್ರಶ್ನೆ ಏನಿದೆ, 2 ಓಮ್ 4 ಓಮ್ಗಳ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದ್ದಾರೆ. ಓಕೆ, 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದ್ದಾರೆ. ಆಗ 2 ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಕಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 2 ರೀತಿಯ ಜೋಡಣೆಗಳಿದ್ದಾವೆ. ಮೊದಲು ಒಂದು ರೀತಿಯಲ್ಲಿ ಜೋಡಣೆ ಇದೆ ಮತ್ತು ಇನ್ನೊಂದು ಎರಡನೇ ಜೋಡಣೆ ಬೇರೆ ಇದೆ. ಮೊದಲನೇ ಜೋಡಣೆಯಲ್ಲಿ ಭಾಳ ಸಿಂಪಲ್ ಆಗಿದೆ. 2 ಓಮ್ ಮತ್ತು 4 ಓಮ್ ಎರಡೇ ರೋಧಕಗಳಿರೋದು. ಕ್ಲಿಯರ್ ಇದೆ ಅದು. ಆಮೇಲೆ ಎರಡನೇ ಜೋಡಣೆಯಲ್ಲಿ 4 ಓಮ್ ಬದಲಾಗಿ 6 ಓಮ್ ರೋಧಕವನ್ನು ಬಳಸ್ತೀವಿ ನಾವು. ಅಂದರೆ 2 ಓಮ್ ಸೇಮ್ ಇರ್ತದೆ. 2 ಸಿಚುವೇಷನಲ್ಲಿ 4 ಓಮ್ ಮಾತ್ರ ಚೇಂಜ್ ಆಗಿ ಇಲ್ಲಿ 6 ಓಮ್ ಆಗುತ್ತೆ. ಹಾಗಾದರೆ 2 ಜೋಡಣೆಗಳಿಗೆ ಒಟ್ಟು ರೋಧಕ ಕಂಡುಹಿಡಿದ್ಬಿಟ್ಟು ಎರಡನ್ನು ಮೈನಸ್ ಮಾಡಿದರೆ ಒಂದರಲ್ಲಿ ಒಂದು ಆಟೋಮೆಟಿಕಲಿ ವ್ಯತ್ಯಾಸ ನಿಮಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ.
ಭಾಳ ಸರಳವಾಗಿ ನಾವು ಏನು ಕೊಟ್ಟರು ಮೊದಲು ದತ್ತ ಬರ್ಕೊಳ್ಬೇಕಾಗತ್ತೆ. ದತ್ತ ಏನು ಕೊಟ್ಟರು ನೋಡಿ, R1 2 ಓಮ್ ಇದೆ, R2 4 ಓಮ್ ಇದೆ. ಫಸ್ಟಿಗೆ RP1 ಅಂದ್ರೇನು, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅಂತ ಕರಿತೀವಿ, ಸಮಾಂತರ ಜೋಡಿ 1 ಅಂತ ನಾವು ಕರಿತಾ ಹೋಗ್ಬೇಕಾಗತ್ತೆ. ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ 1 ಎರಡು ರೀತಿಯಲ್ಲಿ ಅವರು ಸಿಚುವೇಶನ್ ಕೊಟ್ಟಿರೋದರಿಂದ ಸೊ RP1 ನಾವಿಲ್ಲಿ ಕಂಡುಹಿಡಿತೀವಿ. ಮೊದಲಿಗೆ 1/RP1 = 1/R1 + 1/R2 ಆಗ್ತದೆ. ಕ್ಲಿಯರ್ ಇದೆಯಾ? ಈಗ ನೋಡಿ 1/RP1 = R1 ಎಷ್ಟಿದೆ, 2 ಇದೆ, 2 ಇಟ್ಕೊಳ್ತೇವೆ. R2 ಎಷ್ಟಿದೆ, 4 ಇದೆ, ಸೊ 4 ಇಟ್ಕೊಳ್ತೇವೆ. 2 4ದ ಲಾಸ್ ಏನಾಗುತ್ತೆ, LCM 4 ಆಗುತ್ತೆ. ಸೊ ಈಗ 4 ಆಗಿರೋದ್ರಿಂದ ನೋಡಿ ಫಸ್ಟ್ನೇ ಭಿನ್ನರಾಶಿ ಏನಿದೆ 1/2 ಇದೆ. 1/2ದಲ್ಲಿ ಛೇದ ಏನಿದೆ 2 ಇದೆ. 2 ಎಷ್ಟಲೇ 4, 2 2 4. ಆ 2 ಇದೆಯಲ್ಲ, ಆ 2ನ್ನು ಈ ಅಂಶಕ್ಕೆ ಗುಣಿಸ್ಬೇಕು. 2 1 2 ಆಗುತ್ತೆ. ಪ್ಲಸ್ಸಿಗೆ ಪ್ಲಸ್ ಇಡುತ್ತೇವೆ. ಇಲ್ಲಿ ನೋಡಿ 4 ಇದೆಯಾ, 4 ಎಷ್ಟಲೇ 4, 4 1 4 ಅಲ್ವಾ. ಆ 4 1 ಇದೆಯಲ್ಲ, ಆ 1 1 1 ಆಗುತ್ತೆ. ನೋಡಿ 2 + 1 ಏನಾಗುತ್ತೆ, 3 ಆಗುತ್ತೆ. 3/4 ಆಯಿತು, ಮುಕ್ಕಾಲು ಆಯಿತಾ. ಬಟ್ ನಮಗೆ ಇದು 1/RP1 ಇದು, ನಮಗೆ ಬೇಕಾಗಿರೋದು RP1 ಅಂತಂದರೆ ಏನಾಗುತ್ತೆ, ಇದನ್ನು ಉಲ್ಟಾ ಮಾಡಿ. ಇಲ್ಲೇನು ಬಂದಿರುತ್ತೆ ಅದನ್ನು ಉಲ್ಟಾ ಮಾಡಿಬಿಟ್ರೆ 4/3 ಆಗುತ್ತೆ. ಆವಾಗ RP1 ಏನಾಗುತ್ತೆ, 1.33 ಓಮ್ ಆಗುತ್ತೆ. ಇದು ಮೊದಲನೇ ಸಿಚುವೇಶನ್ದಲ್ಲಿ, ಮೊದಲ ಹಂತದಲ್ಲಿ ಬರ್ತಕ್ಕಂಥ ಇದು ರೋಧ ಆಗಿರುತ್ತೆ, ಒಟ್ಟು ರೋಧ ಆಗಿರುತ್ತೆ. ಈಗ ಎರಡನೇ ಸಿನಾರಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ, 4 ಓಮ್ ಇರುವ ಸ್ಥಳದಲ್ಲಿ 6 ಓಮನ ರೋಧಕವನ್ನು ಬಳಸಿದ್ರೆ ಏನಾಗುತ್ತೆ, ಸಿಂಪಲ್ ಅಲ್ವಾ. R2ದಲ್ಲಿ ಮೊದಲು ಏನಿತ್ತು, 4 ಓಮ್ ಇತ್ತು. ಈಗ ನಾವೇನು ಮಾಡಬೇಕು, 4 ಬದಲಿ 6 ಬಳಸಬೇಕು. ಬಳಸಿದ್ದೀವ, ಸೇಮ್ ರೂಲ್ಸ್ RP2 ಕಂಡಿತಾ ಇದ್ದೀವಿ. ಈಗ 2 6 ಲಾಸ್ ಕಂಡಿತಾ ಹೋಗೋಣ. ಸಿಂಪಲ್ ಇದೆ ನೋಡಿ, 2 6 ಲಾಸ್ 6 ಆಗುತ್ತೆ. 3 + 1 ಬಂತು, 3 + 1 ಬಂತು ಅಂತೇಳಿ ಹೆಂಗೆ ಬಂತು ಅಂತ ನಿಮಗೆ ಗೊತ್ತಿದೆ. ಮೊದಲ ಭಿನ್ನರಾಶಿ ಏನಿದೆ 2 ಇದೆಯಲ್ಲ, 2ರ ಎಷ್ಟಲೇ 6 ನೋಡಿ, 6 ಇಲ್ಲಿದೆಯಲ್ಲ ಕೆಳಗಡೆ, 2ರಲ್ಲೇ ಮಗ್ಗಿಯಲ್ಲಿ, 2 ಮಗ್ಗಿಯಲ್ಲಿ ಎಷ್ಟರಲ್ಲೇ 6 ಬರುತ್ತೆ, 2 3 6 ಬರುತ್ತಲ್ವ. 3 1 3 ಇಲ್ಲಿ ಬರ್ತವೆ. ಪ್ಲಸ್ಸಿಗೆ ಪ್ಲಸ್ ಇಡ್ತೇವೆ. 6 ಎಷ್ಟಲೇ 6, 6 1 6 ಅಂದಮೇಲೆ ಆ 1 1 ಇಲ್ಲಿ 1 ಇಡುತ್ತವೆ. 3 1 3 + 1 ಏನಾಗುತ್ತೆ, 4/6 ಆಗುತ್ತಲ್ವ. ರಿವರ್ಸ್ ಮಾಡೋಣ. ರಿವರ್ಸ್ ಮಾಡಿದಾಗ ಏನಾಗುತ್ತೆ, 6/4 ಆಗುತ್ತೆ. ಸೊ 4ರಿಂದ 6 ಭಾಗಿಸಿದಾಗ 1.5 ಓಮ್ ಬರುತ್ತೆ. ಸೊ ಈ RP2ದಲ್ಲಿ -RP1 ಮಾಡಿದ್ರೆ ಏನಾಗುತ್ತೆ ಅಂತಂದರೆ 1.5 ದೊಡ್ಡದಿದೆಯಲ್ವ, -1.33 2 ಮೈನಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಒಟ್ಟಾಗಿ ವ್ಯತ್ಯಾಸ ಏನು ಬರುತ್ತೆ, 0.17 ಓಮ್ ಬರ್ತಾ ಇದೆ. ಸಿಂಪಲ್ ಕೊಡ್ತಾನೋ, ಭಾಳ ಸರಳವಾಗಿ ಕೊಡ್ತಾ ಹೋಗ್ತಾನೆ. ಸೊ ಇಲ್ಲಿ ಒಂದು ಹಾಫ್ ಮಾರ್ಕ್ಸ್ ನೋಡಿ, ಇದಕ್ಕೆ ವ್ಯತ್ಯಾಸ ಕಂಡುಹಿಡೋದಕ್ಕೋಸ್ಕರ ಅಲ್ವಾ. ಒಟ್ಟು ಟೋಟಲ್ 4 ಮಾರ್ಕ್ಸ್ ಪ್ರಶ್ನೆ ಇದೆ, ಆರಾಮಾಗಿ ಮಾಡ್ಕೊಳ್ಬೋದಾಗಿದೆ, ಬಿಟ್ಟು ಬರಲೇಬಾರ್ದು ನೀವು ಇದನ್ನು. ನೆಕ್ಸ್ಟ್ ಇನ್ನೊಂದು ಏನು ಕೊಡ್ತಾನೆ ನೋಡಿ, ಇದು ಕೂಡ ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದು, ಎನರ್ಜಿ ಮೇಲೆ ಕೊಟ್ಟಿದ್ದಾನೆ ಸಿಂಪಲಾಗಿ. ಇಲ್ಲಿ ನೋಡಿ 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟ್ ಕೊಟ್ಟಿದ್ದಾನೆ. ಆಲ್ರೆಡಿ TV ಟೋಸ್ಟರ್ ಅಂತೇಳಿ ಅದನ್ನೇ ಕೊಟ್ಟಿದ್ದಾರೆ. ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗ್ತಿದೆ. ಅಂದರೆ ಟೈಮ್ 6 ಗಂಟೆ ಕರೆಕ್ಟ್ ಇದೆಯಾ. ಟೈಮ್ ಕೊಟ್ಟಿದ್ದಾನೆ, ಸಾಮರ್ಥ್ಯ ಅಂದರೆ P ಕೊಟ್ಟಿದ್ದಾನೆ. P 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿಪೆಟ್ಟಿ ಕೊಟ್ಟಾನೀಗ. ಇಲ್ಲಿ ಫಸ್ಟಿಗೆ ನೋಡಿ ಮೇಲೆ ನೋಡಿದ್ದೀವಿ ನಾವು ಟೋಸ್ಟರು ಮತ್ತು TV ಕೊಟ್ಟಿದ್ದ. ಇಲ್ಲಿ TV ಬದಲಾಗಿ ಇಸ್ತ್ರಿಪೆಟ್ಟಿ ಕೊಟ್ಟನು. ಇದು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆ ಆಗ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಬೇಕು. ಎರಡನ್ನೂ ಬಳಸಿದರೆ 1 ಕಿಲೋವ್ಯಾಟ್ ರೂಪಾಯಿಗೆ 4ರಂತೆ ಉಪಯೋಗಿಸುವ ಒಟ್ಟು ಶಕ್ತಿ, ಒಟ್ಟು ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ. ಕ್ಲಿಯರ್ ಇದೆಯಾ? ಓಕೆ, ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಏನಿದೆ ಎದಲ್ಲಿ, ಈಗ 30 ದಿನಗಳಲ್ಲಿ ಬ್ರೆಡ್ ಟೋಸ್ಟ್ ಬಳಸಿದ ಒಟ್ಟು ಶಕ್ತಿ ಏನಾಗುತ್ತೆ, ಶಕ್ತಿನ ಕಂಡುಹಿಡಬೇಕಾಗಿರುವಂಥದ್ದು. ಶಕ್ತಿ ಜೊತೆಗೆ ಅದರ ರೂಪಾಯಿ ಎಷ್ಟಾಗುತ್ತೆ ಅಂತೇಳಿ ಅಲ್ವಾ. ಈಗ ನೋಡಿ E = P × T ಅಲ್ವಾ. ಇಲ್ಲಿ P ಎಷ್ಟಿದೆ, 350 ವ್ಯಾಟ್ ಇದೆ. 350 ವ್ಯಾಟ್ ಇದೆ. ಟೈಮ್ ಎಷ್ಟು ಕೊಟ್ಟನ, 6 ಇಂಟು ಎಷ್ಟು ದಿವಸಕ್ಕೆ, 30 ದಿನಕ್ಕೆ. ಇದು ಕೂಡ ಟೈಮ್ ಒಳಗಡೆ ಬರ್ತಾ ಇರೋದ್ರಿಂದ ಇಂಟು 30 ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಗುಣಿಸ್ತಾ ಹೋಗಿ 63,000 ವ್ಯಾಟ್ ಪರ್ ಅವರ್ ಆಯ್ತಲ್ವ. /1000 ಮಾಡಿ, 1000 ಮಾಡಿದಾಗ ಏನಾಗುತ್ತೆ, 3 ಕ್ಯಾನ್ಸಲ್ ಆಗ್ತದೆ, 63 ಉಳಿತದೆ. ಕಿಲೋವ್ಯಾಟ್ ಪರ್ ಗಂಟೆಗೆ ನಾವು ಅಲ್ಲಿ ಕನ್ವರ್ಟ್ ಮಾಡ್ತಾ ಹೋಗ್ತೇವೆ. KWH ಅಂತ ಆಗುತ್ತೆ. ಇಲ್ಲಿ ನಿಮಗೆ ಹಾಫ್ ಮಾರ್ಕ್ಸ್ ಸಿಗ್ತದೆ. 30 ದಿನಗಳು ಇಸ್ತ್ರಿಪೆಟ್ಟಿ ಬಳಸೋ ಒಟ್ಟು ಸಂಖ್ಯೆ ಏನಾಗುತ್ತೆ, ವ್ಯಾಟ್ ಎಷ್ಟಿದೆ ಇಸ್ತ್ರಿಪೆಟ್ಟಿಗೆದು, 250 ಕೆಪಾಸಿಟಿ ಇದೆ. ಆಮೇಲೆ 4 ಗಂಟೆವರೆಗೆ ಬಳಸ್ತೇವೆ, 30 ದಿನವರೆಗೆ ಬಳಸ್ತೇವೆ. ಸೊ ಇಲ್ಲಿ ಕೂಡ 30,000 ಆಗುತ್ತೆ, ವ್ಯಾಟ್ ಪರ್ ಅವರ್ ಆಗುತ್ತೆ. ಸೊ /1000 ಮಾಡಿದರೆ 3 ಹೋಗುತ್ತೆ, 30 ಉಳಿತದೆ. ಇಲ್ಲೊಂದು ಅರ್ಧ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೋಡಿ, ಈ ಎರಡೂ ಸೇರಿಸಿದ ಒಟ್ಟು ಬಳಸಿದ ಶಕ್ತಿ ಎಷ್ಟಾಗುತ್ತೆ, 93 ಕಿಲೋವ್ಯಾಟ್ ಪರ್ ಗಂಟೆ ಆಗುತ್ತೆ. ಬಟ್ ಇದ್ರದ್ದು ಈಗ ಇಷ್ಟು ಕಿಲೋವ್ಯಾಟ್ಗೆ
ಇಷ್ಟು ರೂಪಾಯಿ ಅಂತ ಕೊಟ್ಟಿರ್ತಾರಲ್ವ. ಈಗ ನಮ್ಮದು ಮನೆಯಲ್ಲಿ ಕರೆಂಟ್ ಬಿಲ್ ಆದರೂ ಕೂಡ ಇದೇ ಥರ ಬರ್ತಾ ಇರ್ತದೆ. ಎಷ್ಟು ಕಿಲೋವ್ಯಾಟ್ ಬಳಸಿರಿ ಅಷ್ಟಕ್ಕೆ ದುಡ್ಡು ಆಗ್ತಾ ಇರ್ತಾನೆ. ಸೊ ಇಲ್ಲಿ 1 ಕಿಲೋವ್ಯಾಟಿಗೆ 4 ರೂಪಾಯಿ ಅಂತ ಆದರೆ 93 ಕಿಲೋವ್ಯಾಟಿಗೆ ಎಷ್ಟಾಯಿತು? 372 ರೂಪಾಯಿಗಳಾಯಿತು. ನೋಡಿ ಎಷ್ಟು ಈಸಿ ಇದೆ, ಆರಾಮ್ ಬಂತಿಲ್ವ? 2 ಮಾರ್ಕ್ಸ್ ಇದಕ್ಕೆ ಕೊಟ್ಟಾನ, 2 ಮಾರ್ಕ್ಸ್ ಬಿ ಕೊಟ್ಟಿದ್ದಾನೆ, 4 ಮಾರ್ಕ್ಸ್ ಟೋಟಲಾಗಿ ಸಿಗುತ್ತೆ ನಿಮಗೆ. ಕೆಳಗಿಂದ ಏನು ಕೊಟ್ಟಿದ್ದಾನೆ? ಫಸ್ಟಿಗೆ ಐ ಕಂಡಿಡ್ಲಿಕ್ಕೆ ಹೇಳಿದ್ದಾನೆ. ದತ್ತ ನೋಡಿ ಪಿ ಅಂದರೆ ಸಾಮರ್ಥ್ಯ ಕೊಟ್ಟಿದ್ದಾರೆ, 880 ಫ್ಯಾನಿಂದಲ್ವ ವ್ಯಾಟ್ ಕೊಟ್ಟಿದ್ದಾರೆ. ಆಮೇಲೆ ವೋಲ್ಟೇಜ್ ಕೊಟ್ಟಿದ್ದಾನೆ, 220 ವೋಲ್ಟೇಜ್ ಇದೆ. ಕರೆಂಟ್ ಕಂಡುಹಿಡಲಿಕ್ಕೆ ಕೇಳಿದ್ದಾನೆ, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಕಂಡುಹಿಡಬೇಕು. ಮೊದಲು ಕರೆಂಟ್ ಕಂಡುಹಿಡೋ ಸೂತ್ರ ಏನು? ಇವೆರಡು ಕೊಟ್ಟಾಗ ಪಿ = ವಿ × ಐ ಮಾಡ್ಕೊಳ್ಬೇಕಾಗತ್ತೆ. ಇದು ಸಾಮರ್ಥ್ಯ = ವೋಲ್ಟೇಜ್ × ಕರೆಂಟು, ಇದು ಗೊತ್ತಿರಬೇಕು. ಕ್ಲಿಯರ್ ಇದೆಯಾ? ಸೊ ಈ ಸೂತ್ರದಿಂದ ನಾನು ಐನ ಇಟ್ಟುಕೊಳ್ತೇನೆ, ಈ ವಿನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? P/V ಆಗುತ್ತೆ. ಸೊ I = P/V ಆಗುತ್ತೆ. ನೋಡಿ ಇದು ಸೂತ್ರ ನಮ್ಮದು ಕರೆಂಟ್ ಕಂಡಿನ ಸೂತ್ರ. ಯಾವಾಗ? ವಿ ಮತ್ತು ಪಿ ಕೊಟ್ಟಾಗ, ರೈಟ್? ಪಿ ಮತ್ತು ವಿ ಕೊಟ್ಟಾಗ ಐ ಕಂಡಿಡಿದ ಸೂತ್ರ P/V ಆಗುತ್ತೆ. I = P/V ಮಾಡಬೇಕಾಗತ್ತೆ, ರೈಟ್? ನೋಡ್ತಾ ಹೋಗೋಣ. ಐ ಅಂತಂದ್ರೆ ಏನಾಗುತ್ತೆ ನೋಡಿ, ಅಲ್ಲಿ ಪಿ ಎಷ್ಟು ಕೊಟ್ಟಿದ್ದ? 880 ಇತ್ತು. ಆಮೇಲೆ ವೋಲ್ಟೇಜ್ 220 ಇತ್ತು. ಸೊ 2 ತೆಗೆದುಬಿಟ್ರೆ 22 1 22 22 4 88 ಆಗುತ್ತಲ್ವ. ಸೊ I = 4 ಆ್ಯಂಪಿಯರ್. ಕರೆಂಟನ್ನು ನಾವು ಎದುರಾಗ ಗಳಿತೇವೆ, SI ಕಮ್ಮನೇನು ಕರೆಂಟಿಂದ ಆ್ಯಂಪಿಯರ್, ಹಂಗಾಗಿ ಎ ಬಳಸ್ತೇವೆ. ಸೊ ಈಗ ಇದು ಏನು ಓಮ್ಸ್ ನಿಯಮ ತೊಗೊಳ್ತೀವಲ್ಲ, V = IR. V = IR ಗೊತ್ತಿರಬೇಕಲ್ಲ ನಿಮಗೆ, ಓಮ್ಸ್ ಲಾ. ಈಗ ನಮಗೆ ಕರೆಂಟ್ ಬಂತು, ಈಗ ರೆಸಿಸ್ಟೆನ್ಸ್ ಕಂಡುಹಿಡಿಯಬೇಕಲ್ಲ. ಈಗ ನೋಡಿ ಓಮ್ಸ್ ಲಾ ಪ್ರಕಾರ ರೆಸಿಸ್ಟೆನ್ಸ್ ಆರಾಮ್ ಕಂಡುಹಿಡಿಬೋದಲ್ಲ. ಸೊ ಈಗ ವಿ ಬಂದಿದೆ ನಮಗೆ, ವಿ ಗೊತ್ತಿದೆ ಆಲ್ರೆಡಿ 220. ಐ ಬಂತಲ್ಲ, ಈಗ ನಾವು ಕಂಡುಹಿಡಿದ್ರೇನು? ಐ ಕಂಡುಹಿಡಿದ ಆರ್ ಕಂಡುಹಿಡಿಯೋಕೆ ಕೇಳಿ. ನೋಡಿ ಎಷ್ಟು ಕ್ಲಾರಿಟಿಯಾಗಿ ಕೊಡ್ತಾರೆ ಅಂತಂದ್ರೆ, ಭಾಳ ತಲೆ ಓಡಿಸ್ತಾರೆ ಕ್ವಶನ್ ಪೇಪರ್ ಮಾಡೋಂಥವ್ರು. ಸೊ ಈಗ ಆರ್ ಬೇಕಂದ್ರೆ ಏನು ಮಾಡಬೇಕು? ಈ ಐಯನ್ನು ಇಲ್ಲಿ ಕಳಿಸಿರಿ, ಏನಾಗುತ್ತೆ? V/I ಆಗುತ್ತೆ. R = ಸೊ 220 ವೋಲ್ಟೇಜ್ ಇದೆ ಆಲ್ರೆಡಿ. ಸೊ ಐ ಎಷ್ಟು ಬಂದಿದೆ? 4 ಬಂದಿದೆ. ಸೊ ಆರಾಮಾಗಿ 4 × 4 4 55 220 ಆಗುತ್ತೆ. ಸೊ R = 55 ಓಮ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅರ್ಧ ಕೊಟ್ಟ, ಇಲ್ಲಿ ಅರ್ಧ ಕೊಟ್ಟ ಉತ್ತರಕ್ಕೆ ಟೋಟಲ್ ಏನಾಗುತ್ತೆ? ಇಲ್ಲಿ ಆರಾಮಾಗಿ ನಿಮಗೆ 4 ಮಾರ್ಕ್ಸ್ ಸಿಗ್ತಾ ಇದೆ. ಕ್ಲಿಯರ್ ಇದೆಯಾ? ಇದು ಭಾಳ ಇಂಪಾರ್ಟೆಂಟ್ ಇರುವಂಥದ್ದು. ಇಲ್ಲಿ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಹೇಳಿದ್ದಾನೆ. ಪೀನ ದರ್ಪಣ ಮತ್ತು ಪೀನ ಮಸೂರಗಳ ನಡುವಿನ ಯಾವ್ದಾರ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಫಸ್ಟಿಗೆ ಬೆಳಕಿನ ವಕ್ರೀಭವನದ ನಿಯಮಗಳು ನೋಡಿ. ಒಂದನೇ ನಿಯಮ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನ ಎಳೆದ ಲಂಬ ಎಲ್ಲವೂ ಕೂಡ ಒಂದೇ ಸಮತಲದಲ್ಲಿ ಇರುತ್ತವೆ ಅಂತ ಗೊತ್ತಾಗುತ್ತೆ ಅಲ್ವಾ. ಎರಡನೇ ನಿಯಮ ಏನಿದೆ? ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತದೆ. ಒಂದು ವೇಳೆ ಎರಡು ನಿಮಗೆ ನೆನಪು ಬರಲಿಲ್ಲ ಅಂತಂದಾಗ, ಎರಡನೇದು ಈ ನಿಯಮವನ್ನು ಸ್ನೆಲ್ಲನ ನಿಯಮ ಅಂತೇಳಿ ಕರಿತೇವೆ. sin I/sin R = ಸ್ಥಿರಾಂಕ ಅಂತ ಬರೆದ್ಬಿಟ್ರೆ ಆಗುತ್ತೆ ಆರಾಮಾಗಿ. ಇದನ್ನು ನೆನಪಿಟ್ಕೊಳ್ಳೋಕೆ ಭಾಳ ಈಸಿ ಇದೆ, ನಿಮಗೇನಂತ ಇಲ್ಲಿ ತೊಂದರೆ ಏನಿಲ್ಲ. ರಿಫ್ರ್ಯಾಕ್ಷನ್ ಆಫ್ ಲೈಟನ್ನು ನಾವು ನೋಡಿಬಿಟ್ರೆ, ರಿಫ್ರ್ಯಾಕ್ಷನ್ ಆಫ್ ಲೈಟ್ ನೋಡಿಬಿಟ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ರೈಟ್. ರಿಫ್ರ್ಯಾಕ್ಷನ್ ಆಫ್ ಲೈಟ್ ಅಲ್ವಾ? ರಿಫ್ರ್ಯಾಕ್ಷನ್ ಆಫ್ ಲೈಟ್ ನೀವು ಆರಾಮಾಗಿ ನೋಡ್ಬೋದಾಗಿದೆ. ಇಲ್ಲಿದೆ ನೋಡಿ, ಸಿಂಪಲ್ ಡಯಾಗ್ರಾಮ್ ತೊಗೊಳ್ಳೋಣ ನಾವು. ಕ್ಲಿಯರ್ ಇದೆಯಾ? ಇದೊಂದು ಸಿಂಪಲ್ ಡಯಾಗ್ರಾಮ್ ಇದೆ. ಬೈಜೂಸ್ನವ್ರದ್ದು ಒಂದು ಏನೋ ಡಯಾಗ್ರಾಮ್ ಹಾಕಿದ್ದಾರೆ, ಬೇಕಾದಷ್ಟು ಈಸಿ ಸಿಗ್ತವೆ ನೋಡಿದಾಗ. ಇಲ್ಲಿ ನೋಡಿ, ಇದು ಬೌಂಡ್ರಿ ಅಂದರೆ ಇದು ಮೇಲ್ಮೈ, ಅಂದರೆ 2 ಮಾಧ್ಯಮಗಳ ನಡುವಿನ ಇದು ಮೇಲ್ಮೈ, ಬೌಂಡ್ರಿ ಅಂತ ಕರಿತೇವೆ. ಕ್ಲಿಯರ್ ಇದೆಯಾ? ಇಲ್ಲಿದೆಯಲ್ಲ, ಈ ಮಾಧ್ಯಮ ಗಾಳಿ ಮಾಧ್ಯಮ, ಏರ್ ಅಂದರೆ ಗಾಳಿ ಮಾಧ್ಯಮ. ಕೆಳಗಿರೋದು ಗ್ಲಾಸ್ ಅಂದರೆ ಗಾಜಿನ ಮಾಧ್ಯಮ ಇದೆ. ಇದು ವಿರಳ ಮಾಧ್ಯಮ ಅಂದರೆ ಕಣಗಳ ಸಂಖ್ಯೆ ಏನಾಗಿರ್ತದೆ ಅಲ್ಲಿ ಕಡಿಮೆ ಇರ್ತದೆ, ಒತ್ತೊತ್ತಾಗಿರೋದಿಲ್ಲ. ಬಟ್ ಇದು ಘನ ಮಾಧ್ಯಮ ಇರೋದ್ರಿಂದ ಘನಗಳಲ್ಲಿ ಕಣಗಳು ಹೆಂಗಿರ್ತವೆ ಅಂತ ನಿಮಗೆ ಗೊತ್ತಿದೆ, ಒತ್ತೊತ್ತಾಗಿರ್ತವೆ, ಭಾಳಷ್ಟು ಕಣಗಳಿರ್ತವೆ. ಇದು ವಜಾ ಆಗಿರ್ತದೆ, ಇದು ಅಗರ್ ಇರ್ತದೆ. ಇದು ವಿರಳ ಮಾಧ್ಯಮ, ಇದು ಸಾಂದ್ರ ಮಾಧ್ಯಮ ಅಂತ ಕರಿತೇವೆ. ಈಗ ನೋಡಿ, ಒಂದು ರೇ ಬರ್ತಾ ಇದೆ, ಇನ್ಸಿಡೆಂಟ್ ರೇ ಅಂತಂದ್ರೆ ಏನು? ಪತನ ಕಿರಣ ಅಲ್ವಾ? ಇದು O ಪಾಯಿಂಟ್, ರೈಟಾ? AO ಅನ್ನುವಂಥದ್ದು ಏನಿಲ್ಲಿ ಇನ್ಸಿಡೆಂಟ್ ರೇ ಆಗುತ್ತೆ, ಪತನ ಕಿರಣ ಆದಮೇಲೆ ಇಲ್ಲಿ ಇದು ಏನು ಟಚ್ ಆಗುತ್ತಲ್ವ ಇಲ್ಲಿ ಬೌಂಡ್ರಿಯಲ್ಲಿ, ಓಕೆ, ಸಂಪರ್ಕಿಸುವ ಮೇಲ್ಮೈ, 2 ಮಾಧ್ಯಮಗಳ ಸಂಪರ್ಕಿಸುವ ಮೇಲ್ಮೈ ಅಂದರೆ ಇದೆ ಬೌಂಡ್ರಿ.
ಈ ಪಾಯಿಂಟ್ ಇದೆಯಲ್ಲ, ಇದನ್ನು ಪತನ ಬಿಂದು ಅಂತ ಕರಿತೇವೆ. ಇಲ್ಲಿ ಬಿದ್ದ ಮೇಲೆ ಬೆಳಕೇನಾಗುತ್ತೆ ನೋಡಿ, ವಕ್ರೀಭವನಗೊಳ್ಳುತ್ತದೆ, ರಿಫ್ರ್ಯಾಕ್ಟೆಡ್ ರೇ ಅಂತ ಕರಿತೀವಿ ಇದನ್ನು. ಅದಕ್ಕೆ ಈ ರಿಫ್ರ್ಯಾಕ್ಟೆಡ್ ರೇ ಅಂದ್ರೇನು, ವಕ್ರೀಮ ಕಿರಣ. ಆಮೇಲೆ ಮುಂದೆ ಹೋಗ್ಬೇಕಾದ್ರೆ ಮತ್ತು ನಿರ್ಗಮ ಕಿರಣ ಅಂತ ಬರ್ತದೆ. ಇದು ಹೆಂಗಿರ್ತದಲ್ಲ ಅದೇ ದಿಕ್ಕಿನಲ್ಲಿ ಮುಂದೆ ಹೋಗುತ್ತೆ. ಒಂದು ನಿರ್ಗಮ ಕಿರಣ ಅಲ್ಲಿ ಕೊಟ್ಟಿಲ್ಲ, ಓಕಿರಲಿ. ಈಗ ಓ ಬಿ ಇದೆಯಲ್ಲ, ಇದು ರಿಫ್ರ್ಯಾಕ್ಟೆಡ್ ರೇ ಇದೆ. ನಾವೇನು ಮಾಡೋಕೆ, ಈ ಪತನ ಬಿಂದುವಿನಲ್ಲಿ ಈ ಒಂದು ಸಂಪರ್ಕಿಸುವ ಮೇಲ್ಮೈಗೆ ಒಂದು ಲಂಬವನ್ನು ಎಳಿಬೇಕು. ಎನ್ ಡ್ಯಾಶ್ ಅನ್ನೋದು ಒಂದು ಲಂಬ ಆಗುತ್ತೆ. ಈಗ ನೋಡಿ, ಒಂದು ಕೋನ ಐ ಉಂಟಾಗಿದೆ, ಇನ್ನೊಂದು ಕೋನ ಆರ್ ಉಂಟಾಗಿದೆ. ಐ ಕೋನ ಅಂದರೆ ಏನು, ಇಲ್ಲಿ ಪತನ ಕೋನ. ಆರ್ ಅಂದರೆ ಇಲ್ಲಿ ವಕ್ರೀಮ ಕೋನ ಆಗುತ್ತೆ. ಓಕೆನಾ? ಐ ಕೋನ ಮತ್ತು ಆರ್ ಕೋನ, ರೈಟಾ? ಇಲ್ಲಿ ಈ ಕಿರಣ ಮತ್ತು ಈ ಕಿರಣ ಅಂದರೆ ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಈ ಲಂಬ ಇದೆಯಲ್ಲ, ಲಂಬ ಮೂರು ಏನಾಗಿರ್ತವೆ ಅಂದರೆ ಒಂದೇ ಸಮತಲದಲ್ಲಿ ಇರ್ತವೆ ಅಂತ ಗೊತ್ತಾಗ್ತಾ ಇದೆ. ಇದು ಮೊದಲ ನಿಯಮ ಆಗುತ್ತೆ. ಮೊದಲ ನಿಯಮ ಭಾಳ ಈಸಿ ಇದೆಯಲ್ವ? ಮೊದಲ ನಿಯಮ ಭಾಳಷ್ಟು ಈಸಿ ಇದೆ ಅಂತ ನಿಮ್ಗೆ ಗೊತ್ತಾಯ್ತು ಈಗ. ಓಕೆ, ಸೊ ಬೆಳಕಿನ ವಕ್ರೀಭವನ ನಿಯಮಗಳಲ್ಲಿ ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರ್ತವೆ ಅಂದುಬಿಟ್ರೆ ಒಂದು ಮಾರ್ಕ್ಸ್ ಬಂತು ನಿಮಗೆ. ಎರಡನೇ ನಿಯಮನ ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನ್ ಐ ಮತ್ತು ವಕ್ರೀಮ ಸೈನ್ಗಳ ಅನುಪಾತ ಏನಾಗಿರುತ್ತೆ, ಸ್ಥಿರವಾಗಿದೆ. ಸೈನ್ ಐ ಬೈ ಸೈನ್ ಆರ್ ಇಸ್ ಸ್ಥಿರಾಂಕ. ಇಷ್ಟು ಬರೋದು ಸಾಕಾಗುತ್ತೆ. ಪೀನ ದರ್ಪಣ, ಪೀನ ಮಸೂರ ವ್ಯತ್ಯಾಸ ನೋಡಿ. ದರ್ಪಣ ಇದು ಮಸೂರ, ಬೆಳಕನ್ನು ಪ್ರತಿಫಲನಗೊಳಿಸ್ತದೆ, ಇದು ವಕ್ರೀಭವನಗೊಳಿಸ್ತದೆ. ಬೆಳಕನ್ನು ಇದು ವಿಕೇಂದ್ರೀಕರಿಸ್ತದೆ, ಇದು ಬೆಳಕನ್ನು ಕೇಂದ್ರೀಕರಿಸ್ತದೆ. ಇದು ಮೈತ್ಯ ಮತ್ತು ನೇರ ಪ್ರತಿಬಿಂಬ ಯಾವಾಗಲೂ ಉಂಟು ಮಾಡತಕ್ಕಂಥ ದರ್ಪಣ ಪೀನ ದರ್ಪಣ ಆಗಿರ್ತದೆ. ಇದು ಸತ್ಯ ಮತ್ತು ತಲೆ ಕೆಳಗದ ಪ್ರತಿಬಿಂಬವನ್ನು ಸಾಮಾನ್ಯವಾಗಿ ಉಂಟು ಮಾಡುತ್ತೆ. ಕ್ಲಿಯರ್ ಇದೆಯಾ? ಇದು ವ್ಯತ್ಯಾಸಗಳನ್ನು ಬರೆದುಬಿಟ್ರೆ ಯಾವುದಾದ್ರು ಎರಡು ಬರೀರಿ, ಆಟೋಮೆಟಿಕ್ಲಿ 4 ಮಾರ್ಕ್ಸ್ ಸಿಗ್ತದೆ ನಿಮಗೆ ಈಸಿಯಾಗಿ. ಕ್ಲಿಯರ್ ಇದೆಯಲ್ವಾ? ನೆಕ್ಸ್ಟ್ ರಸಾಯನ ವಿಜ್ಞಾನಕ್ಕೆ ಬರ್ತಾ ಹೋಗ್ತೇವೆ. ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು ಯಾವ ಅಂತ ಕೇಳಿದರೆ, ಹಿತ್ತಾಳೆ ತಾಮ್ರ ಮತ್ತು ಸತು ಆಗುತ್ತೆ. ಕ್ಲಿಯರ್ ಇದೆಯಾ? ತಾಮ್ರ ಮತ್ತು ಸತು ಆಗುತ್ತೆ. 14ನೇದೇನು ಕೊಟ್ಟಿದ್ದಾರೆ, 2 ಟೆಸ್ಟುಗಳನ್ನು ಕೊಟ್ಟಿದ್ದಾರೆ. ವೈ ದ್ರಾವಣ ಏನಿರ್ಬೋದು, ಕೆ ಐ ದ್ರಾವಣ ಉಂಟಾಗಬೇಕಾದ್ರೆ ಅಂತ ಕೇಳಿದ್ದಾರೆ. ಪೊಟ್ಯಾಷಿಯಂ ಹೈಡ್ರೈಡ್ ಬಂದಿದೆಯಲ್ಲ ದ್ರಾವಣ, ಇದು ಕೆ ಐ ದ್ರಾವಣ ಹೆಂಗೆ ಬರುತ್ತೆ, ಯಾವ ಎರಡು ಸಂಯುಕ್ತಗಳು ಮಿಕ್ಸ್ ಆದಾಗ, ದ್ರಾವಣಗಳು ಮಿಕ್ಸ್ ಆದಾಗ ಅದು ಬರುತ್ತೆ ಅಂತ ಕೇಳಿರ್ತಾರೆ. ನೋಡ್ತಾ ಹೋಗೋಣ, ಇಲ್ಲಿ ಏನು ಕೊಟ್ಟಿದ್ದಾರೆ. ಪ್ರಯೋಗವನ್ನು ವಿಶ್ಲೇಷಿಸಿ ವೈ ದ್ರಾವಣವು ಕೆ ಐ ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ PbI2 ಮತ್ತು KNO3. ಈ PbI2 ಏನಾಗಿದೆಯಲ್ಲ, ಇದು ಇಲ್ಲಿ ಹಳದಿ ಬಣ್ಣದ ಪ್ರಕ್ಷೇಪ ಆಗಿರುತ್ತದೆ, ಲೆಡ್ ಅಯೋಡೈಡ್. ಇನ್ನೊಂದು ಉತ್ಪನ್ನ ಏನು ಉಂಟಾಗುತ್ತೆ ಅಂದರೆ KNO4 ಉತ್ಪತ್ತಿಯಾಗುತ್ತೆ. ಕ್ಲಿಯರ್ ಇದೆಯಾ? KNO4. ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಯಾವುದಂತ ಕೇಳಿದ್ದಾರೆ. ಕೆಟನೀಕರಣ ಅಂತಲೇ ಕಾರ್ಬನ್ ತನ್ನ ಇತರ ಕಾರ್ಬನ್ ಜೊತೆಗೆ ಸಹವೇಲೆನ್ಸಿ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಒಂದು ಚೈನನ್ನು ಉತ್ಪತ್ತಿ ಮಾಡುತ್ತೆ. ಕಾರ್ಬನ್ನ ಒಂದು ಸರಪಳಿಯನ್ನು ಉತ್ಪತ್ತಿ ಮಾಡುತ್ತಲ್ಲ, ಆ ಗುಣವನ್ನೇ ಇದನ್ನು ನಾವೇನಂತ ಕರಿತೀವಿ, ಕಾರ್ಬನ್ನ ಕೆಟನೀಕರಣ ಗುಣ ಅಂತೇಳಿ ಕರಿತಾ ಹೋಗ್ತೇವೆ. ಇನ್ನೊಂದು 16ನೇನು ಕೊಟ್ಟಿದೆ ನೋಡಿ. ನೀಲ್ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವುದು ಅಂತ ಕೇಳೋಣ. ನೀಲ್ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲ ದ್ರಾವಣದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದ ಬಣ್ಣ ಬದಲಾಗುವುದಿಲ್ಲ. ಭಾಳ ಸರಳವಾಗಿ ಇರ್ತಕ್ಕಂಥದ್ದಾಗಿದೆ. ಯಾಕಂತಂದರೆ ನಾವು ಪ್ರತ್ಯಾಮ್ಲವನ್ನು ಟೆಸ್ಟ್ ಮಾಡಲಿಕ್ಕೆ ಕೆಂಪು ಲಿಟ್ಮಸ್ಸನ್ನು ಬಳಸ್ತೇವೆ. ಕೆಂಪು ಲಿಟ್ಮಸ್ ಬಳಸಬೇಕಾಗಿತ್ತು, ಇವರು ನೀಲಿ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಒಂದು ವೇಳೆ ಈ ಪ್ರತ್ಯಾಮ್ಲ ಬದಲಿ ಆಮ್ಲ ಇದ್ದಿದ್ದರೆ ಇಲ್ಲಿ ನೀಲಿ ಹೋಗಿ ಕೆಂಪಾಗ್ತಾ ಇತ್ತು. ಈ ಪ್ರತ್ಯಾಮ್ಲ ಟೆಸ್ಟ್ ಮಾಡಲಿಕ್ಕೆ ನಾವು ಯಾವ ಲಿಟ್ಮಸ್ ಬಳಸ್ಬೇಕು, ಕೆಂಪು ಬಳಸಬೇಕಾಗಿತ್ತು. ಕೆಂಪು ಇದ್ದರೆ ಅದು ನೀಲಿ ಬದಲಾಗ್ತಾ ಇತ್ತು. ಇಷ್ಟ ವ್ಯತ್ಯಾಸ, ಏನಿರೋದಿಲ್ಲ. ಥರ್ಮೈಟ್ ಕ್ರಿಯೆ ಅನ್ವಯಗಳೇನಂತ ಕೇಳಿದ್ದಾರೆ. ಥರ್ಮೈಟ್ ಕ್ರಿಯೆ ಇದೆಯಲ್ವ, ರೈಲ್ವೆ ಹಳಿಗಳನ್ನು ಜೋಡಿಸ್ಲಿಕ್ಕೆ, ಮುರಿದ ಯಂತ್ರ ಭಾಗಗಳನ್ನು ಜೋಡಿಸ್ಲಿಕ್ಕೆ ಕೂಡ ಇದನ್ನು ಬಳಸ್ತೇವೆ ಅಂತ ನೀವು ಆರಾಮಾಗಿ ಬರಿಬೋದಾಗಿದೆ. ಕ್ಲಿಯರ್ ಇದೆ?
4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯೆ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ. ಇಲ್ಲಿ ನೋಡ್ಬೇಕು ನೀವು, ಅಪರ್ಯಾಪ್ತ ಅಂದರೆ ಸಿಂಗಲ್ ಬಾಂಡ್ ಇರುತ್ತೆ ಯಾವಾಗಲೂ. ನೋಡಿ 4 ಕಾರ್ಬನ್ ಪರಮಾಣುಗಳಿದಾವೆ, 1 2 3 4 ಸಿಂಗಲ್ ಬಾಂಡ್ ಇದೆಯಾ, ರೈಟ್. ಇದು ಕೀಟೋನ್ ಗುಂಪು ನೋಡಿ, ಸಿ ಡಬಲ್ ಬಾಂಡು ಕೀಟೋನ್ ಗುಂಪು ಇದೆಯಾ. ಸೊ ಈ ಥರ ನೀವು ಇಲ್ಲಿ ಬರೀಬೇಕಾಗತ್ತೆ. ಓಕೆನಾ. ಇದನ್ನೇನಂತ ಕರಿತೀವಿ, ಬಿಟೆನಾನ್ ಅಂತ ಕರಿತೀವಿ. ಬ್ಯೂಟೆನಾನ್, ಪೆಂಟೆನಾನು, ಬ್ಯೂಟೆನಾನು ಅಲ್ವಾ, ಪ್ರೊಫೆನಾನು, 3 ಇದ್ದರೆ ಪ್ರೊಫೆನಾನು, 4 ಇದ್ದರೆ ಬ್ಯೂಟೆನಾನು, 5 ಇದ್ದರೆ ಪೆಂಟೆನಾನು, ಎಕ್ಸೆನಾನು, ಈ ಥರ ನೀವು ಹಿಡ್ಕೊಂತ ಹೋಗ್ಬೋದಾಗಿದೆ. ಇಲ್ಲಿ ಒಂದು ಚಿತ್ರ ಕೊಡ್ತಾನೆ ಆರಾಮಾಗಿ ನಿಮಗೆ, ಇಲ್ಲಿ 2 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ, ರೈಟಾ. ಚಿತ್ರಕ್ಕೆ 1.5 ಮಾರ್ಕ್ಸ್ ಇದೆ ನೋಡಿ. ಕೈ ಹಿಡ್ಕೊಂಡ್ರೆ ಮೆಣಬತ್ತಿದೆ ಅಂತಂದರೆ ಪಕ್ಕ ತಿಳ್ಕೊಂಬಿಡ್ಬೇಕು, ಇದು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಚಿತ್ರ. ಇಲ್ಲಿ ಟೆಸ್ಟ್ ಟ್ಯೂಬ್ ನಿಲ ಇರುತ್ತೆ, ಅಡ್ಡ ಬಿತ್ತು ಅಂದರೆ ಅದು ಅಭಯ ವರ್ತನೆ. ಆ ಚಿತ್ರ ಬೇರೆ, ಈ ಚಿತ್ರ ಬೇರೆ, ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ನೋಡಿ ಬಬಲ್ಸ್ ಬರ್ತಾ ಇದೆ ಅಂದರೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಅಂತಲ್ಲಿ ಆರಾಮಾಗಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಭಾಗಕ್ಕೆ ನಿಮಗೆ ಅರ್ಧ ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಚಿತ್ರ 1.5 ಭಾಗ, ಇದು 1ಕ್ಕೆ ಅರ್ಧ 2 ಆಗುತ್ತೆ ಟೋಟಲಾಗಿ ಅಲ್ಲಿ. ಆಮೇಲೆ ನೀರಿನ ಗಡಸ್ಥಾನ ಕಾಣುವ ಲವಣಗಳ ಹೆಸರಿಸಿ ಅಂತೇಳಿ ಕ್ಯಾಲ್ಸಿಯಂ ಲವಣಗಳು ಮತ್ತು ಮ್ಯಾಗ್ನೀಷಿಯಂ ಲವಣಗಳು ಅಂತ ಕರಿತೀವಿ. ಕ್ಯಾಲ್ಸಿಯಂ ಲವಣಗಳು ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿರ್ಬೋದು ಅಲ್ವಾ, ಈ ಥರ. ಮ್ಯಾಗ್ನೀಷಿಯಂ ಲವಣಗಳು ಮ್ಯಾಗ್ನೀಷಿಯಂ ಸಲ್ಫೇಟ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಈ ಥರ ಆಗಿರುತ್ತೆ. ಆಮೇಲೆ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಹೆಸರು ಮತ್ತು ಅಣುಸೂತ್ರ ಬೇರೆ ಅಂತೇಳಿದ್ರೆ ಹೆಸರು ಮೀಥೇನ್. ಅತ್ಯಂತ ಸರಳವಾಗಿರುವಂತಂದರೆ ಮೀಥೇನ್. ಅಣುಸೂತ್ರ CH4 ಅಲ್ವಾ, ಸಿಂಪಲ್ ಆಗಿದೆ. ಮೀಥೇನ್ ಸೂತ್ರ CH4 ನೆನಪಿಟ್ಕೊಳ್ಬೇಕು. ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆ ತೋರಿಸುತ್ತೆ ನಂಬರಿ ಮತ್ತು ಕ್ಯಾಥೋಡನ್ನು ಗುರುತಿಸಿ ಅಂತ ಹೇಳಿದಾನೆ. ಈ ಕ್ಯಾಥೋಡ್ ಗುರುತಿಸೋಕ್ಕೆ ಅರ್ಧ ಮಾರ್ಕ್ಸ್, ಚಿತ್ರಕ್ಕೆ 1.5 ನೋಡಿ. ಎಷ್ಟು ಸಿಂಪಲಾಗಿ 2 ಮಾರ್ಕ್ಸ್ ಕೊಟ್ಟಿದ್ದಾನೆ, ಕ್ಲಿಯರ್ ಇದೆ ಅಲ್ವಾ. ಸೊ ಈಗ ನೋಡಿ, ಇದು ಕ್ಯಾಥೋಡು ಮೈನಸ್ ಇದೆ, ಪ್ಲಸ್ ಇದು ಆ್ಯನೋಡ್ ಆಗುತ್ತೆ. ಯಾವಾಗ ಇಲ್ಲಿ Cu2+ ಇದೆ, ಅಯಾನುಗಳು ಬರ್ತಾ ಇದ್ದಾವೆ. ಈ ಪ್ಲಸ್ ಅಯಾನ್ಸ್ ಇದಾವಲ್ಲ, ಪ್ಲಸ್ ಅಯಾನ್ಸ್ ನೆಗೆಟಿವ್ ಕಡೆಗೆ ಹೋಗ್ತಾ ಇರ್ತವೆ. ಈ ನೆಗೆಟಿವ್ ಇಲ್ಲಿ ಏನಿದೆ, ಕ್ಯಾಥೋಡ್ ಇದೆ. ಕ್ಲಿಯರ್ ಇದೆಯಲ್ಲ. ಈ ಚಿತ್ರ ನೀವು ಪ್ರಾಕ್ಟೀಸ್ ಮಾಡಿರಬೇಕು ವಿದ್ಯಾರ್ಥಿಗಳೇ, ನಿಮಗೆ ಆರಾಮಾಗಿ 2 ಮಾರ್ಕ್ಸ್ ಸಿಗ್ತಾ ಇರ್ತದೆ. ಕ್ಲಿಯರ್ ಇದೆಯಾ. ಇದು ಧನಾಗ್ರ ಮಡ್ಡಿ ಅಂತ ಒಂದ್ಸಲ ಕೇಳ್ತಾನೆ, ಇದು ಧನಾಗ್ರ ಮಡ್ಡಿ ಆಗಿರ್ತದೆ. ಇದನ್ನು ಕೇಳಲಿಲ್ಲ ಅಂತಂದರೆ ಏನು ಮಾಡ್ತಾನೆ, ಇದನ್ನು ಕೇಳ್ತಾನೆ, ಧನಾಗ್ರ ಮಡ್ಡಿ. ಕ್ಲಿಯರ್ ಇದೆಯಾ. 22ನೇ ಪ್ರಶ್ನೆ ಇದೆ, ಇದು ಕೂಡ ಸಿಂಪಲ್ ಆಗಿರುವಂಥದ್ದು. ಮ್ಯಾಂಗ್ನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಕೊಡುತ್ತದೆ ನಮಗೆ, ಮ್ಯಾಂಗ್ನೀಸ್ ಕ್ಲೋರೈಡ್ ಮತ್ತು ಕ್ಲೋರಿನ್ ನೀರು ಬರ್ತಾಯಿದೆ ಅಂತ ಹೇಳಿದ್ದಾರೆ. ಮ್ಯಾಂಗನೀಸ್ ಆಕ್ಸೈಡ್ ನೋಡಿ, ಮ್ಯಾಗ್ನೀಷಿಯಮ್ ಅಲ್ಲ, ಇದು ಮ್ಯಾಂಗನೀಸ್ ಅಂತ ಬಂದರೆ MnO2 ಬರಬೇಕಾಗುತ್ತೆ. ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇದೆಯಲ್ಲ, HCl ಬ್ಯಾಲೆನ್ಸ್ ಮಾಡ್ಬೇಕಂತೇಳಿ 4 ಹಾಕಿರ್ತಾರೆ. ಆಮೇಲೆ ಏನು ಬರ್ತದೆ ಇಲ್ಲಿ, ಮ್ಯಾಂಗನೀಸ್ ಕ್ಲೋರೈಡ್ ಅಲ್ವಾ. ಈ Mn Cl ಜೊತೆ ಸೇರಿಕೊಂಡು MnCl2 ಆಗುತ್ತೆ. ಪ್ಲಸ್ ನೀರಿದೆಯಲ್ಲ, ನೀರಿದೆ ಮತ್ತು ಕ್ಲೋರಿನ್ ಇದೆ, Cl2, ರೈಟ್. ಆಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2 ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ CO2 ಸೇರ್ಕೊಂಡಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ವಾಟರ್ ಬರ್ತಾಯಿದೆ ನೋಡಿ. ಪ್ರಾಕ್ಟೀಸ್ ಮಾಡೋಕೆ ಕಷ್ಟ ಇದೆ, ಪ್ರಾಕ್ಟೀಸ್ ಮಾಡಿ ಬರ್ತದೆ. ಸತುವಿನ ಕಾರ್ಬೊನೇಟ್ ಅಂದರೆ ಜಿಂಕ್ ಕಾರ್ಬೊನೇಟ್, ZnO CO3. ಸತು ಅಂದರೆ ಜಿಂಕ್, ಕಾರ್ಬೊನೇಟ್ ಅಂದರೆ CO3. ಎಲ್ಲಿ ಕಾರ್ಬೊನೇಟ್ ಇರುತ್ತೆ ನೋಡಿ, ಆ ಕಾರ್ಬೊನೇಟ್ನೊಳಗಡೆ ಒಂದು ಕಾರ್ಬನ್ ಡೈಆಕ್ಸೈಡ್ ಇದ್ದೇ ಇದೆ ಅಂತ ಅರ್ಥ. ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತಾ ಇದೆ ನೋಡಿ. ಕ್ಲಿಯರ್ ಇದೆಯಾ. ಇಷ್ಟು ಬರ್ಬಿಟ್ರೆ ಸಾಕಾಗುತ್ತೆ, 3 ಮಾರ್ಕ್ಸ್ ಸಿಕ್ತು ನಿಮಗೆಲ್ಲ ಆರಾಮಾಗಿ. ಅಥವಾ ಇಲ್ಲಿ ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾನೆ, ವಾಕ್ಯ ರೂಪದಲ್ಲಿ ಬರಿತಾ ಹೋಗಬೇಕು. ನೈಟ್ರೋಜನ್ ಏನೆಲ್ಲ ಹೈಡ್ರೋಜನ್ನೊಂದಿಗೆ ವರ್ತಿಸಿದಾಗ ಅಮೋನಿಯಾ ಬರ್ತದೆ. ಸಿಂಪಲ್ ಇದೆಯಲ್ವ, ಸಿಂಪಲ್ ಇದೆ. ಇಲ್ಲಿ ಕೂಡ ನೋಡ್ಬೋದು ನೀವು ಆರಾಮಾಗಿ ನೋಡಿ. ಹೈಡ್ರೋಜನ್ ಅಂದರೆ H2+ N2 ಸೇರಿದಾಗ NH3 ಅಮೋನಿಯಾ ಬರ್ತಾ ಇದೆ. ಆಮೇಲೆ ಸೋಡಿಯಂ ಆಕ್ಸೈಡ್, ಇದು Na2 ಅಂದರೆ ಸೋಡಿಯಂ ಆಕ್ಸೈಡ್ ಪ್ಲಸ್ ನೀರು ಸೇರಿಕೊಂಡಾಗ ಏನಾಗುತ್ತೆ, NaOH ಬರ್ತಾ ಇದೆ. ಸಿಂಪಲಾಗಿ ಬರಿತಾ ಇದ್ದೀವಿ. ಇಲ್ಲೇನು ಬ್ಯಾಲೆನ್ಸೇ ಇಲ್ಲ, ಇಲ್ಲಿ ಸಿಂಪಲಾಗಿದೆ. ಮಾಡ್ಕೋಬೋದು ನೀವು, ಬ್ಯಾಲೆನ್ಸ್ ಮಾಡ್ಕೋಬೋದು ಅದನ್ನು. 2NH3 ಅಂತೇಳಿ ಅಲ್ವಾ. ಯಾಕಂತಂದರೆ ಇಲ್ಲಿ ನೋಡಿ 2 ಬರಬೇಕು ಇಲ್ಲಿ. 2 ಬಂದರೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ 3 ಬರಬೇಕು. 3 7 6 ಇದಾಗುತ್ತೆ, 2 3 6 ಇದಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಈ ಥರ ಮಾಡ್ಬೋದು. 2K + 2H2O KOH + ವಾಟರ್ ಬರ್ತಾ ಹೋಗುತ್ತೆ. ಇದು ಪೊಟ್ಯಾಷಿಯಮ್ ನೀರಿನ ಜೊತೆ ವರ್ತಿಸಿದಾಗ ಏನಾಗುತ್ತೆ, ಹೈಡ್ರೋಜನ್ ಅನಿಲ ಕಂಪಲ್ಸರಿ ಬರಬೇಕು. ಒಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಬಂದೇ ಬರ್ತದೆ. ಆಮೇಲೆ ABCD ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿವೆ. ಯಾವ ದ್ರಾವಣವು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ತಟಸ್ಥವಾಗಿದೆ, ದುರ್ಬಲ ಆಮ್ಲವಾಗಿದೆ ಅಂತ ಗೊತ್ತಾಗಬೇಕು ನಿಮಗೆ. ಇಲ್ಲಿ ನೋಡಿ, ಹೈಡ್ರೋನಿಯಂ ಅಯಾನುಗಳ ಬಿಡುಗಡೆ ಆಗ್ತಾ ಇದೆ ಅಂತಂದರೆ ಅದು ಆಮ್ಲ ಅಂತ ಅರ್ಥ. ಆಮ್ಲ ಎಲ್ಲಿ ಜಾಸ್ತಿ ಇರ್ತದೆ, ಆಮ್ಲದ pH ಏನಾಗಿರ್ತದೆ, 7 ಕೆಳಗಿರ್ತದೆ ಯಾವಾಗಲೂ. ಆಮ್ಲ 7 ಕೆಳಗಡೆ, ಪ್ರತ್ಯಾಮ್ಲ 7 ಮೇಲೆ ಇರ್ತದೆ. ಎಕ್ಸಾಕ್ಟ್ 7 ಏನಿದೆಯಲ್ಲ ಅದು ತಟಸ್ಥವಾಗಿರ್ತದೆ.
7 ಕೆಳಗೆ ಯಾವಿದೆ ನೋಡಿ, 2 ಮತ್ತು 5 ಇದೆ. 7 ಕೆಳಗಡೆ 0 ಕಡೆಗೆ ಹೋದಂಗೆಲ್ಲ ಏನಾಗುತ್ತೆ, ಆಮ್ಲ ಹೆಚ್ಚು ಪ್ರಬಲ ಆಗ್ತಾ ಹೋಗುತ್ತೆ. ಅಂದರೆ ಹೆಚ್ಚು ಹೈಡ್ರೋನಿಯಂ ಅಯಾನುಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹೈಡ್ರೋನಿಯಂ ಅಯಾನುಗಳು ಜಾಸ್ತಿ ಆದಂಗೆಲ್ಲ ಪಿ ಎಚ್ ಮೌಲ್ಯ ಏನಾಗುತ್ತೋ ಅತೀ ಕೆಳಗೆ ಹೋಗುತ್ತೆ, 0 ಕಡೆಗೆ ಹೋಗ್ತಾ ಇರುತ್ತೆ. ಓಕೆ. ಸೊ ಇಲ್ಲಿ 7 ಕೆಳಗಿರೋದು ಇವೆರಡರಲ್ಲಿ ಫಸ್ಟ್ ಏನು ಕಡೆ ಹೆಚ್ಚು ಹೈಡ್ರೋನಿಯಂ ಅಯಾನುಗಳು ಹೊಂದಿದೆ ಯಾವುದು ಅಂತಂದರೆ ಮತ್ತೆ 2 ಆಗುತ್ತೆ. 2 ಅಂದರೆ ಯಾವುದು, ಬಿ. ಸೊ ಬಿ ದ್ರಾವಣ ಇದೆ. ತಟಸ್ಥ ಯಾವುದು, 7. ಸಿಂಪಲಾಗಿ ಬಂದುಬಿಡುತ್ತೆ, ಇಲ್ಲಿ 7 ಇದೆ, ಸಿ ದ್ರಾವಣ. ಆಮೇಲೆ ದುರ್ಬಲ ಆಮ್ಲ ಅಂತಂದರೆ ಎರಡು ಆಮ್ಲದಲ್ಲಿ ಒಂದು ಪ್ರಬಲ ಇದೆ, ಇನ್ನೊಂದು ದುರ್ಬಲ ಇದೆ. ನೋಡಿ ದ್ರಾವಣ ಇದೆಯಲ್ಲ. ಇನ್ನೊಂದು ಯಾರು ಪ್ರತ್ಯಾಮ್ಲ ಯಾವುದೊಂದು ಕೇಳಿಬಿಟ್ಟಿದ್ರೆ ಹನ್ನೊಂದೊಂದು ಬರ್ಬಿಡೋಗಾಯ್ತು. ನೀವು ಈಸಿಯಾಗಿ 3 ಮಾರ್ಕ್ಸ್ ಕೇಳಿದ್ರಿಂದ 3 ಕೇಳಿ ನಾವು. ಇಲ್ಲಿ ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಏನಾಗುತ್ತೆ ನಿಮಗೆ ಸಿಂಪಲಾಗಿ ಇಲ್ಲಿ ಬರಿಬೋದು. ಇದನ್ನು ಡೈರೆಕ್ಟ್ ಇಷ್ಟು ಬರೋದು ಸಾಕಾಗುತ್ತೆ. ನೋಡಿ ನೀವು ಎಣ್ಣೆ ಏನಾಗುತ್ತೆ, ಇದು ಒಂದು ಸೋಡಿಯಂ ಮೆಟಲ್ ಅಲ್ವಾ. ಲವಣ ಏನಂದರೆ ಮೆಟಲ್ಗಳಂತಂದರೆ ಲೋಹಗಳು ಎಲೆಕ್ಟ್ರಾನನ್ನು ಬಿಟ್ಟುಕೊಡ್ತಾ ಇದ್ದಾವೆ. ಇದು ಕೊನೆಯ ಕವಚದಲ್ಲಿ 1 ಎಲೆಕ್ಟ್ರಾನಿಂದ 1 ಎಲೆಕ್ಟ್ರಾನ್ ಬಿಟ್ಟುಕೊಡ್ತಾ ಇದೆ. ನೋಡಿ 1 ಎಲೆಕ್ಟ್ರಾನ್ ಬಿಟ್ಟುಕೊಡ್ತಾ ಇದೆ. ಯಾವಾಗ 1 ಎಲೆಕ್ಟ್ರಾನ್ ಬಿಟ್ಟುಕೊಡುತ್ತೆ ಎನ್ ಎ ಹೋಗಿ ಎನ್ ಎ ಪ್ಲಸ್ ಆಗುತ್ತೆ. ಸೊ 2 8 ಇದೆ, ಒಂದಿಲ್ಲ ನೋಡಿ ಇಲ್ಲಿ 1 ಅಂದರೆ ಈ ಎಲೆಕ್ಟ್ರಾನ್ ಮತ್ತು ವಾಪಸ್ ಬಂದರೆ ಹಿಂಗೆ ಬರುತ್ತೆ ಅಂತ ತೋರಿಸಿದ್ದಾರೆ. ಕ್ಲೋರಿನ್ ಏನು ಮಾಡುತ್ತೆ, ಮೊದಲೇ 1 ಎಲೆಕ್ಟ್ರಾನ್ ತೊಗೊಂಡ್ಬಿಡ್ತದೆ. ಮೊದಲು ಕ್ಲೋರಿನ್ ಹೆಂಗಿರ್ತದೆ 287 ಇರುತ್ತೆ. ಒಂದು ಎಲೆಕ್ಟ್ರಾನ್ ಬಂದಾಗ ಏನಾಗ್ಬಿಡ್ತದೆ, ಅದು 288 ಆಗುತ್ತೆ. ಆವಾಗ Cl ಮೈನಸ್ ಆಗುತ್ತೆ. ಇದು ತೊಗೊಳ್ಳೋದ್ರಿಂದ ಮೈನಸ್ ಆಗುತ್ತೆ, ಇದು ಕೊಡೋದ್ರಿಂದ ಪ್ಲಸ್ ಆಗುತ್ತೆ. ಈ ಪ್ಲಸ್ ಮೈನಸ್ ಅಯಾನುಗಳು ಸೇರಿಕೊಂಡಾಗ ಏನಾಗುತ್ತೆ, ಒಂದು ಸಂಯುಕ್ತ ಬರ್ತದೆ, ಅದು ಸೋಡಿಯಂ ಕ್ಲೋರೈಡ್ ಆಗುತ್ತೆ, ಹೌದಲ್ವ. ಸೊ ಇಲ್ಲೊಂದು ಅರ್ಧ, ಇಲ್ಲೊಂದು ಮಾರ್ಕ್ಸು ಆರಾಮ 2 ಮಾರ್ಕ್ಸ್ ಇಲ್ಲಿ ಸಿಗ್ತಾ ಹೋಯ್ತು ನಿಮಗೆ ಇಲ್ಲಿ ಕ್ಲಿಯರಾಗಿ. ಇಲ್ಲಿ ನೋಡಿ ಸೋಡಿಯಂನ ಕೊನೆಯ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, 1 ಇದೆ. ಇಲ್ಲಿ ಕೊನೆಯ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 7 ಇದೆ. ಯಾವಾಗಲೂ ಯಾವುದೇ ಧಾತು ಇರಲಿ ತನ್ನ ಕೊನೆಯ ಕವಚದಲ್ಲಿ 8 ಇರಬೇಕಂತ ಬಯಸ್ತದೆ. ನೋಡಿ 8 ಇರಬೇಕು. ಈ 8 ಇರಬೇಕಂದ್ರೆ 1 ಕೊಟ್ಟುಬಿಟ್ರೆ ಈಸಿ ಅಲ್ವಾ. ಅವಾಗ ಕೊನೆ ಕವಚ 2ನೇ ಕವಚ ಆಗುತ್ತೆ, ಅಲ್ಲಿ 8 ಇರುತ್ತೆ, ಇದು ಆರಾಮಾಗಿಬಿಡ್ತದೆ. ಇಲ್ಲಿ ನೋಡಿ ಇದು 7 ಕೊಡೋಕ್ಕಾಗಲ್ಲ. 7 ಕೊಡಬೇಕಂದ್ರೆ ಭಾಳ ಶಕ್ತಿ ವೇಸ್ಟ್ ಆಗುತ್ತೆ. 1 ತೊಗೊಳ್ಳೋದು ಒಳ್ಳೇದಲ್ಲ, 1 ತೊಗೊಂಬಿಟ್ರೆ 8 ಆಗ್ಬಿಡುತ್ತೆ ಇದು ಕೂಡ. ಸೊ ಹಾಗಾಗಿ ಇದು ಕೊಡ್ತದೆ, ಅದನ್ನೇ ತೊಗೊಂಬಿಟ್ರೆ ಆಯ್ತಲ್ಲ ಅಂತೇಳಿ ಇದು ತೊಗೊಳ್ತದೆ. ಸೊ ಇಲ್ಲಿ ಕೂಡ 8 ಆಗುತ್ತೆ. ಇಲ್ಲಿ ಕೊನೆ ಕವಚದ ಇಲ್ಲಿ 8 ಆಗುತ್ತೆ. ಇಲ್ಲಿ ಕೊನೆ ಕವಚ 3ನೇ ಕವಚ ಆಗುತ್ತೆ, ಇಲ್ಲಿ 8 ಆಗುತ್ತೆ. ಹಾಗಾಗಿ ಈ 1 ಎಲೆಕ್ಟ್ರಾನ್ ಇಲ್ಲಿ ಬಂದು ಸೇರಿಕೊಳ್ತದೆ. ನೋಡಿ ಸೇರಿಕೊಂಡು ಇವೆರಡೂ ಸೇರಿ ಪರಸ್ಪರ ಏನಾಗ್ತವೆ, ಒಂದು ಅಯಾನಿಕ ಸಂಯುಕ್ತನ ಉತ್ಪತ್ತಿ ಮಾಡ್ತವೆ. ಅಯಾನುಗಳಿಂದ ಉತ್ಪತ್ತಿಯಾದ ಸಂಯುಕ್ತವನ್ನು ಅಯಾನಿಕ್ ಸಂಯುಕ್ತ ಅಂತ ಕರಿತೇವೆ. Na ಪ್ಲಸ್ Cl ಮೈನಸ್, ಇಲ್ಲಿ ಮೈನಸ್ ಇರಲೇಬೇಕಾಗುತ್ತೆ. ನೋಡಿ ಇಲ್ಲಿ 2 4 6 8 ಎಲೆಕ್ಟ್ರಾನ್ಸ್ ಬಂದು ಇಲ್ಲಿ ನೀಟಾಗಿ ನಿಮಗೆ ಇಲ್ಲಿ Na ಪ್ಲಸ್ ಇದೆ, Cl ಮೈನಸ್ ಇದೆ, 1 ಮಾರ್ಕ್ಸ್ ಇಲ್ಲಿ ಬಂತು ನಿಮಗೆ. ಈ ಚುಕ್ಕಿಗಳು 8 ಇರುವಂತೆ ನೋಡ್ಕೊಡ್ರಿ ಅಷ್ಟೇ, ಮೈನಸ್ ಇರಲೇಬೇಕು ಕಂಪಲ್ಸರಿ. ಕ್ಲಿಯರ್ ಇದೆಯಲ್ಲ, ರೈಟ್. ನೋಡಿ ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಅಂತ ಕರಿತೇವೆ. ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗಿದೆ. ಈ ಬಿ ಕ್ವಶನ್ ಏನಿತ್ತು ನೋಡಿಲ್ಲ ನಾನು. ಇಲ್ಲಿ ಅಲ್ಯೂಮಿನಿಯಂ ಲೋಹವು ಅಭಿಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವ ಅಂತ ಕೇಳಿದ್ದಾರೆ. ಅಲ್ಯೂಮಿನಿಯಂ ಲೋಹವು ಅಭಿಯೊಂದಿಗೆ ವರ್ತಿಸಿದಾಗ ಅಲ್ವಾ, ಅಭಿ ಅಂತಂದರೆ ವಾಟರ್, ಅಲ್ಯೂಮಿನಿಯಂ ಆಕ್ಸೈಡೇ ಬರ್ತದಲ್ವಾ. ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗುತ್ತೆ. ರೈಟ್. ಈಗ ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗೋದನ್ನು ಕೂಡ ನೋಡಿದ್ದಾರೆ. ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತ್ವವನ್ನು ಹೇಗೆ ತೆಗೆಯೋದು ಅಂತಲೂ ಕೂಡ ಕೇಳಿದ್ದಾರೆ. ಸಿಂಪಲ್ ಆಗಿದೆ. ಇವೆಲ್ಲ ಕಥೆ ಬರೆಯೋದಕ್ಕಿಂತ ಇದನ್ನೇ ಪ್ರಾಕ್ಟೀಸ್ ಮಾಡಿಬಿಟ್ರೆ ಈಸಿಯಾಗಿರುತ್ತೆ. ಅಲ್ಲಿ ಸೋಡಿಯಂ ಹೆಂಗೆ ಮಾಡಿದ್ದೀವಲ್ವ ಅದೇ ಥರ ಇಲ್ಲಿ ಮಾಡಬೇಕು. ಮ್ಯಾಗ್ನೀಷಿಯಮ್ ಏನು ಮಾಡುತ್ತೆ ಅಂದರೆ 2 ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುತ್ತೆ. ನೋಡಿ 2 ಎಲೆಕ್ಟ್ರಾನ್ ಇರೋದ್ರಿಂದ 2+ ಅಂತ ಬರೀತೇವೆ. ಅದೇ 2 ಎಲೆಕ್ಟ್ರಾನ್ ವಾಪಸ್ ನೀವು ಕೊಟ್ಟರಿ ಅಂತಂದರೆ ಮತ್ತೆ Mg ಬರ್ತದೆ. ಕ್ಲಿಯರ್ ಇದೆಯಲ್ಲ. ಸೊ ಈಗ Cl ಆಲ್ರೆಡಿ ಗೊತ್ತಿದೆ ನಿಮಗೆ. ಒಂದು ಎಲೆಕ್ಟ್ರಾನ್ ತೊಗೊಂಡ್ಬಿಟ್ಟು ಒಂದು ಅಯಾನ್ ಬಿಡುಗಡೆ ಆಗುತ್ತೆ. ಸೊ ಎರಡನ್ನೂ ಸೇರಿಸಿದಾಗ ಏನಾಗುತ್ತೆ ನೋಡಿ, 2 ಎಲೆಕ್ಟ್ರಾನ್ ಇದು ಇನ್ನು 2 ಎಲೆಕ್ಟ್ರಾನ್ ಕೊಡ್ತಾ ಇದೆಯಲ್ವಾ. ಇದು ಬರಿಬೇಕಾದ್ರೆ ಹೆಂಗೆ ಬರಿಬೇಕು ನಾವು ಇದನ್ನು, ಮ್ಯಾಗ್ನೀಷಿಯಂ ಕ್ಲೋರೈಡನ್ನು MgCl2 ಅಂತ ಬರಿತೇವೆ. MgCl2 ಅಂತ ಬರಿಬೇಕು. ಇದು MgCl2 ನೋಡಿ. ಹಂಗಾಗಿ 2 Cl ಬರುತ್ತೆ. ಮೊದಲು Clದಲ್ಲಿ ಏನಾಗಿತ್ತು, ಒಂದು ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರುತ್ತೆ, ಅಂದರೆ ಒಂದು ಕಡಿಮೆ ಬಿದ್ದಿರುತ್ತೆ. ಇಲ್ಲಿಂದ ಅದು ತೊಗೊಳುತ್ತೆ ಮ್ಯಾಗ್ನೀಷಿಯಮಿಂದ. ಇದು ಒಂದು ಎಲೆಕ್ಟ್ರಾನ್ ಇಲ್ಲಿ ತೊಗೊಳುತ್ತದೆ. ಸೊ ಹಾಗಾಗಿ ಟೋಟಲಾಗಿ 2 4 6 ಇಲ್ಲಿ ಒಂದು ಬಂದಾಗ 8 ಆಗುತ್ತೆ. ಇಲ್ಲಿ ಕೂಡ 8 ಆಗುತ್ತೆ. ಸೊ ಈ Mg2+ ಇಲ್ಲಿ ಇದ್ದಕ್ಕಿದ್ದಂಗೆ ಬರಿತೀವಿ ಇಂಟು Cl ಇದ್ದಕ್ಕಿದ್ದಂಗೆ ಏನು ಬರಿತೀರಲ್ಲಿ ಬರೀರಿ. ಈ ಒಂದು ಚುಕ್ಕಿ ಇದೆಯಲ್ಲ ಇದ್ರದ್ದು, ಅದು ಮ್ಯಾಗ್ನೀಷಿಯಮಿಂದ. ಇದು 1 ಆಯಿತು, ಮೈನಸ್ ಚಿಹ್ನೆ ಬರಲೇಬೇಕು. 2 ಕ್ಲೋರಿನ್ ಇರೋದ್ರಿಂದ ಇಂಟು 2 ಆಗುತ್ತೆ. ಸತುವಿನ ಆಕ್ಸೈಡ್ ಅನ್ನು ಕೋಕ್ನೊಂದಿಗೆ ಅಪಕರಿಸುವ ಮೂಲಕ ಶುದ್ಧ ಸತುವನ್ನು ಪಡೆಯಲಾಗುತ್ತೆ. ಶುದ್ಧ ಸತು ನಿಮಗೆ ಬೇಕಂತಂದ್ರೆ, ಜಿಂಕ್ ಬೇಕಂದರೆ ಕೋಕ್ ಹಾಕಬೇಕು. ಅದೇನು ಮಾಡುತ್ತೆ, ಅಪಕರಿಸುವ ಮೂಲಕ ಅಲ್ವಾ. ಆಕ್ಸಿಜನ್ ಹೊರಗೆ ತೆಗೀತದೆ. ಆಕ್ಸಿಜನ್ ಹೊರಗೆ ತೆಗೆದಾಗ ಆಟೋಮೆಟಿಕಲಿ ಏನಾಗುತ್ತೆ ನಿಮಗಲ್ಲಿ ಶುದ್ಧ
ಸತ್ತು ಉಂಟಾಗುತ್ತೆ. ಇದು ಸಿಂಪಲ್ ಆಗಿದೆ. ಆಮೇಲೆ 4 ಮಾರ್ಕ್ಸ್ ನೀವು ಏನು ಕೊಟ್ಟಿದ್ದಾರೆ ನೋಡಿ, ಎನ್ ಬ್ಯೂಟೇನ್ ಐಸೋಬ್ಯೂಟೇನ್ ರಚನೆಗಳನ್ನು ಬರಿ ಅಂತ ಕೇಳ್ತಾನೆ. ಎನ್ ಬ್ಯೂಟೇನ್ ಅಂತಂದರೆ ಸೀದಾ ಬರೀಬೇಕು, ಸೀದಾ ಸಾದಾ. ಇಲ್ಲಿ ಕೊನೆ ಕವಚ 3 ಇರಬೇಕು, ಈ ಕಡೆ 3 ಇರಬೇಕು. ಕಾರ್ಬನ್ ಎಷ್ಟು ಇರಬೇಕು? 4. ಬ್ಯೂಟೇನ್ ಅಂದರೆ 4 ಆಗುತ್ತೆ. ಸೊ ಹೈಡ್ರೋಜನ್ ಅಕ್ಕೆಂತ ಹೋಗಿದೆ, ಎನ್ ಬ್ಯೂಟೇನ್ ಆಗುತ್ತೆ. ಐಸೋಬ್ಯೂಟೇನ್ ಅಂದ್ರೆ ನೋಡಿ ಸ್ವಲ್ಪ ಸ್ಟ್ರಕ್ಚರ್ ಚೇಂಜ್ ಮಾಡ್ತೀವಿ ಅಷ್ಟೇ. 2 ಕಾರ್ಬನ್ ಇಡ್ತೀವಿ, ಇನ್ನೆರಡು ಕಾರ್ಬನ್ ಈ ಥರ ಸೈಡಲ್ಲಿ ಕೊಟ್ಕೊಂಡು ಇದು ನೋಡ್ತಾ ಹೋಗ್ತೀವಿ. ಇದು ಐಸೋಬ್ಯೂಟೇನ್ ಆಗುತ್ತೆ. ಎಸ್ಟರೀಕರಣ ಎಂದರೇನು? ಎಥೆನಾಲಿಂದ ಈಥೇನನ್ನು ಹೇಗೆ ಪಡೆಯಿರಿ ಅಂತ ಕೇಳಿದ್ದಾರೆ. ಆಲ್ಕೋಹಾಲ್ ಮತ್ತು ಕಾರ್ಬೋಜಿಕ್ ಆಮ್ಲಗಳು ಪರಸ್ಪರ ವರ್ತಿಸಿ ಏನು ಮಾಡ್ತವೆ ಅಂತಂದರೆ ಎಸ್ಟರ್ ಉಂಟಾಗುವ ಕ್ರಿಯೆಯನ್ನು ಎಸ್ಟರೀಕರಣ ಅಂತ ಕರಿತೇವೆ. ಕ್ಲಿಯರ್ ಇದೆಯಾ? ಎಥೆನಾಲಿಂದ ಈಥೇನ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ರೆ, ಎಥೆನಾಲ್ ಅಂತ ಯಾವುದೋ ಒಂದು ಇಥೈಲ್ ಆಲ್ಕೋಹಾಲ್ ಅಲ್ವಾ. ಇಥೈಲ್ ಆಲ್ಕೋಹಾಲ್ 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಇದೆಯಲ್ಲ, ಈ ಆಮ್ಲದಲ್ಲಿ ನೀವು ಆಮ್ಲದ ಜೊತೆಗೆ ಕಾಸಿಬಿಟ್ರೆ, ಎರಡನ್ನೂ ಕಾಸಬೇಕು. ಇವನ್ನ ಕಾಸಿದಾಗ ಏನಾಗುತ್ತೆ, ಇಲ್ಲಿಂದ ನೀರು ಹೊರಗಡೆ ಹೋಗುತ್ತದೆ ನೋಡಿ, ಹೊರಗಡೆ ಬಂದ ನೀರು. ಆವಾಗ ನಿಮಗೆ ಇಲ್ಲಿ ಏನು ಉಂಟಾಗಿದೆ, ಇಲ್ಲಿ ಈಥೀನ್ ಅಂತ ಕರಿತೀವಿ. ಈಥೀನ್ ಅಂದರೆ ಡಬಲ್ ಬಾಂಡ್ ಬರಬೇಕಲ್ವಾ. ಈಥೀನ್ ಅಂದರೆ ಕಾರ್ಬನ್ 2 ಇರ್ತವೆ, 2 ಕಾರ್ಬನ್ ಇರಬೇಕು, ಡಬಲ್ ಬಾಂಡ್ ಇರಬೇಕು. ಸೊ ಹೈಡ್ರೋಜನ್ 4 ಇರಬೇಕಾಗುತ್ತೆ. ಇಷ್ಟು. ನೈಟ್ರೋಜನ್ ಮತ್ತು ಪ್ರೊಫೈನ್ ಅಣುಗಳ ಚುಕ್ಕಿ ರಚನೆ ಬರೀರಿ ಅಂತ ಹೇಳಿದರೆ, ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಬರೀರಿ ಅಂತ ಕೇಳಿದರೆ, ಇದು ಕೂಡ ಆರಾಮಾಗಿ ನೀವು ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ನೈಟ್ರೋಜನ್ ನೋಡಿ N2 ಅಂತ ಬರ್ಕೊಳ್ತೇವೆ. ಸೊ ಎನ್ನಲ್ಲಿ ಏನಾಗುತ್ತೆ ಅಂದರೆ 2, ಇಲ್ಲಿ ಮಧ್ಯಗಡೆ 6 ಬರಬೇಕು. 2, 4, 6 ಅಂದರೆ 3 ಬಾಂಡ್ ಬರ್ತವೆ. N3 ಬಾಂಡ್ನಲ್ಲಿ. ಸೊ 2x 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 3 ಬಾಂಡ್ ಇದ್ದಂಗೆ ಇದು. ಒಟ್ಟು 6 ಇವೆರಡು 8 ಎಲೆಕ್ಟ್ರಾನ್ಸ್ ಇದ್ದಂಗೆ. ಇದಕ್ಕೆ 8 ಇದಕ್ಕೆ 8 ಇದ್ದಂಗೆ ಈ ಥರ ನೋಡ್ಕೋಬೇಕು ನೀವು ಅದನ್ನು. ಇಲ್ಲಿ ನೋಡಿ ಪ್ರೊಫೈನ್ ಇರೋದ್ರಿಂದ ಐನ್ ಅಂತ ಬಂದರೆ ಕಾರ್ಬನ್ ಮಧ್ಯಗಡೆ ಟ್ರಿಬಲ್ ಬಾಂಡ್ ಎಲ್ಲರೂ ಒಂದು ಕಡೆ ಕೊಡಬೇಕು, ಒಂದೇ ಕಡೆ ಕೊಡೋದಿರ್ತದೆ. ಆಮೇಲೆ ಸಿಂಗಲ್ ಬಾಂಡ್ ಇರ್ತದೆ ನೋಡಿ, ಇಲ್ಲಿ ಸಿಂಗಲ್ ಬಾಂಡ್ ಇದೆಯಲ್ಲ, ಈ ರೀತಿಯಲ್ಲಿ ನೀವು ಬರಿಬೇಕಾಗತ್ತೆ. ಆಮೇಲೆ ಸಾಬೂನಿಂದು ಭಾಳ ಸರಳವಾಗಿದೆ. ಸಾಬೂನಿನ ಅಣುಗಳು ಏನಿರ್ತಾವಲ್ಲ, ಸಾಬೂನಿನ ಅಣುಗಳು ಒಂದು ಜಲಾಕರ್ಷಕ ಅಂದರೆ ಅಯಾನಿಕ ಅಲ್ಲದ ತುದಿ, ಅದು ಜಲಾಕರ್ಷಕ ಅಂತಂದರೆ. ಇನ್ನೊಂದು ಜಲ ವಿಕರ್ಷಕ ಅಂದರೆ ಅಯಾನಿಕ ತುದಿ ಹೊಂದಿರ್ತದೆ. ಅಯಾನಿಕ ತುದಿ ಏನಿದೆಯಲ್ಲ, ಅದು ನೀರನ್ನು ವಿಕರ್ಷಣೆ ಮಾಡುತ್ತದೆ, ನೀರನ್ನು ಬಿಟ್ಕೊಡುತ್ತದೆ, ಅಂದರೆ ಒಟ್ಟು ತೊಗೊಳ್ಳೋದೇ ಇಲ್ಲ ಜೊತೆಗೆ. ಅದು ಜಲಾಕರ್ಷಕ ಅಂದ್ರೆ ಇನ್ನೊಂದು ಯಾವ ತುದಿ ಇರುತ್ತಂದ್ರೆ ಅಲ್ಲಿ ಕಾರ್ಬನ್ ಸರಪಳಿ ತುದಿ ಅಂತ ಕರಿತೇವೆ ನೋಡಿ. ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸ್ತದೆ. ಅಯಾನಿಕ ತುದಿ ಇದಿಲ್ಲಿದೆಲ್ಲ, ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸ್ತದೆ. ಆದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸ್ತದೆ. ಸಿಂಪಲ್ ಇದು. ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸ್ತದೆ, ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸ್ತದೆ ಅಂತ ಬರಬಿಟ್ರೆ ಇಲ್ಲಿ ಒಂದು ಅರ್ಧ ಮಾರ್ಕ್ಸ್ ಬಂತು. ಸಾಬೂನಲ್ಲಿ 2 ತುದಿ ಇದಾವೆ, ಒಂದು ಅಯಾನಿಕ ತುದಿ, ಇನ್ನೊಂದು ಅಯಾನಿಕ ಅಲ್ಲದ ತುದಿ ಅಂತ ಬರೋದು ಅರ್ಧ ಮಾರ್ಕ್ಸ್ ಬಂತು. ಸಿಂಪಲ್ 1 ಮಾರ್ಕ್ಸ್ ಇಲ್ಲಿ ಬಂತು. ಹೀಗೆ ಸಾಬೂನು ಅಣುಗಳು ಮಿಶ್ರ ಎಂಬ ರಚನೆ ಉಂಟು ಮಾಡುತ್ತವೆ. ಮುಗಿದೋದು. ಏನು ಸಾಬೂನು ಅಣುಗಳು ಹೈಡ್ರೋಕಾರ್ಬನ್ ತುದಿಯು ಏನಾಗುತ್ತೆ, ಇದು ಹೈಡ್ರೋಕಾರ್ಬನ್ ತುದಿ ಇದೆಯಲ್ಲ, ಅದು ಎಣ್ಣೆಯ ಹನಿಯ ಕಡೆಗೆ ಇರ್ತದೆ, ಎಣ್ಣೆ ಕಡೆಗೆ ಇರ್ತದೆ. ಇನ್ನೊಂದು ಅಯಾನಿಕ್ ತುದಿ ಇರ್ತದೆ, ಅದು ಹೊರಮುಖವಾಗಿರ್ತದೆ. ಕ್ಲಿಯರಾ? ಇದು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡುತ್ತೆ ಅಲ್ವಾ. ಹೀಗೆ ಸಾಬೂನಿನ ಮಿಶ್ರ ಇದೆಯಲ್ಲ, ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತೆ ಅಂತ ಬರೆಬಿಟ್ರೆ 4 ಮಾರ್ಕ್ಸ್ ಸಿಂಪಲಾಗಿ ಬರ್ತದೆ. ಸಿಂಪಲಾಗಿ ಬಂತಿಲ್ಲಿ. ಕ್ಲಿಯರ್ ಇದೆಯಲ್ವಾ? ಬೇಗ ಮುಗಿಸ್ಬಿಡೋಣ ಅಂತ ಅಷ್ಟೇ, ಇದ್ರಾಗೇನಿಲ್ಲ. ಪ್ರೋಟೀನನ್ನು ಜೀರ್ಣಿಸಲು ಮೆದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಅಂತ ಕೇಳಿದ್ದಾರೆ. ಪ್ರೋಟೀನಿಗೆ ಅಂದರೆ 2 ಬರೋದಿಲ್ಲಿ, ಪೆಪ್ಸಿನ್ ಮತ್ತು ಟ್ರಿಪ್ಸಿನ್ ಬರ್ತವೆ. ಅಮೈಲೇಸ್ ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆ ನಡೀತದೆ. ಲೈಪೇಸ್ ಅಂದರೆ ಲಿಪಿಡಿ ಬರ್ತದೆ, ಇದು ಅಂದರೆ ಎಣ್ಣೆ ಪದಾರ್ಥಗಳಿಗೆ. ಇವೆರಡರಲ್ಲಿ ಇಲ್ಲಿ ಮೆದೋಜೀರಕ ಕೇಳಿರೋದ್ರಿಂದ ಟ್ರಿಪ್ಸಿನ್ ಬರುತ್ತೆ ಅಷ್ಟೇ. ಯುಗ್ಮಜ ಒಂದು ಅಂದರೆ ಗಂಡು ಹೆಣ್ಣು ಸೇರಿಕೊಂಡಾಗ, ಅಂದರೆ ಸ್ಪರ್ಮ್ ಮತ್ತು ಓಮ್ ಸೇರಿಕೊಂಡಾಗ ಅದು ಯುಗ್ಮಜ ಆಗುತ್ತಲ್ವ. 24 ಜೋಡಣತಂತುಗಳನ್ನು ಯುಗ್ಮಜ ಎಷ್ಟಿರುತ್ತೋ ಅಲ್ಲಿ ಮಕ್ಕಳಲ್ಲಿ ಕೂಡ ಅದೇ ಬರ್ತದೆ, 24 ಬರ್ತದೆ. ಲಿಂಗಾಣುಗಳಲ್ಲಿ 24 ಇರ್ತದೆ ಅಂತ ಅರ್ಥ. ಕ್ಲಿಯರ್ ಇದೆಯಾ? ಇದೊಂದು ಗಮನಿಸ್ತಾ ಹೋಗಿ. ಇಲ್ಲಿ ಎಕ್ಸ್ ಏನಂತ ಕೇಳಿದ್ದಾರೆ. ಇದು ಆಕ್ಸಾನ್ ಇದೆ, ಡೆಂಡ್ರೈಟ್ ಇದೆ. ಯಾಕಂತ ಇದೊಂದು ನರವು, ಇದೊಂದು ನರಕೋಶ, ಇದೊಂದು ನರಕೋಶ, 2 ತುದಿಗಳು ಸೇರ್ತಕ್ಕಂಥ ಜಾಗ ಇದೆಯಲ್ಲ, ಈ ಜಾಗ ಏನಂತ ಕೇಳ್ತಾನೆ, ಆ ಜಾಗನ ಸಂಸರ್ಗ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸ್ತದೆ. ಇದು ಇಲ್ಲಿ ಒಂದು ವಿದ್ಯುತ್ ಸಂಕೇತಗಳಿರ್ತವೆ, ಇಲ್ಲಿಂದ ಇಲ್ಲಿ ಬರುತ್ತೆ. ಇದು ಏನು ಮಾಡುತ್ತೆ, ಸಂಸರ್ಗ ಡೆಂಡ್ರೈಟಿಗೆ ಕಳಿಸ್ತದೆ. ಹಿಂಗೆ ನರಕೋಶ ಏನು ಮಾಡುತ್ತೆ, ಇದೆಲ್ಲ ನರಕೋಶನ, ಇದೆಲ್ಲ ಪೂರ್ತಿ ಇದೊಂದು ನರಕೋಶ. ಇದು ರಾಸಾಯನಿಕಗಳನ್ನು ವಿದ್ಯುತ್ ಆವೇಗಗಳಂತೆ ರವಾನಿಸ್ತಾ ಇರ್ತದೆ. ವಿದ್ಯುತ್ ಆವೇಗಗಳನ್ನು ರಾಸಾಯನಿಕಗಳಂತೆ ರವಾನಿಸ್ತಾರೆ. ಕ್ಲಿಯರ್ ಇದೆಯಲ್ವಾ? ಸಂಸರ್ಗ ಏನು ಮಾಡುತ್ತೆ, ಇದು ಆಪ್ಷನ್ಸ್ ಕೊಟ್ಟಿದ್ದಾನೆ ಇಲ್ಲಿ ನಿಮಗೆ. ಎಕ್ಸ್ ಏನಂತ ಹೇಳ್ಬೇಕಷ್ಟೇ ನಿಮಗೆ. ಎಕ್ಸ್ ಅಂತಂದರೆ ಏನಲ್ಲಿ ಸಂಸರ್ಗ ಅಲ್ವಾ. ಎಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸ್ತಾ ಇರ್ತದೆ. ಮುಗಿದೋದು. ಸಿಂಪಲ್ ಇದೆ. ಸಸ್ಯಗಳಿಗೆ ಕ್ಸೈಲಮ್ ಅಂಗಾಂಶದ ಪ್ರಾಮುಖ್ಯತೆಯನ್ನು. ಕ್ಸೈಲಮ್ ಅಂದರೆ ನೀರು, ಕ್ಸೈಲಮ್ ಅಂದರೆ ವಾಟರ್ ಅಂತ ನೆನ್ಪಿಟ್ಕೊಳ್ಳಿ. ಫ್ಲೋಯಮ್ ಅಂದರೆ ಫುಡ್. ಬೇರಿನ ಇತರ ಭಾಗಗಳಿಗೆ ನೀರನ್ನು ಸಾಗಿಸ್ತಿರ್ತದೆ ಕ್ಸೈಲಮ್ ಅಷ್ಟೇ. ಅವ್ರಿಗೇನಿದೆ
ಪಠಣ ವಿಭಿನ್ನ ರೂಪಗಳನ್ನು ತೋರಿಸೋ ಕೆಲವೊಂದು ಕೋಷ್ಟಕವನ್ನು ಕೊಟ್ಟಿದ್ದಾನೆ. ಬೀಜದ ಬಣ್ಣ ಇದೆ, ಹೂವಿನ ಸ್ಥಾನ ಇದೆ. ಅಂದರೆ ಎರಡು ವಿಭಿನ್ನ ಕ್ಯಾರೆಕ್ಟರ್ ಕೊಟ್ಟಿದ್ದಾನೆ ಅಲ್ವಾ. ಒಂದು ಗಿಡದಲ್ಲಿ ಎರಡು ಕ್ಯಾರೆಕ್ಟರ್, ಎರಡು ಗುಣಗಳಿದ್ದಾವೆ. ಬಣ್ಣ, ಬೀಜದ ಬಣ್ಣ ಏನಿದೆ ಹಸಿರು, ಇನ್ನೊಂದರಲ್ಲಿ ಹಳದಿ ಇದೆ. ಹೂವಿನ ಸ್ಥಾನ ಇದೆ, ಕಾಂಡದ ಮಧ್ಯಭಾಗದಲ್ಲಿದೆ, ಕಾಂಡದ ತುದಿಯಲ್ಲಿದೆ. ಈಗೇನಿದೆ, ಹಸಿರು ಬೀಜ ಬರಬೇಕು ನಮಗೆ. ಹಸಿರು ಬೀಜ ಅಂತಂದರೆ ಗ್ರೀನ್ ಬರಬೇಕು. ಕಾಂಡದ ತುದಿಯಲ್ಲಿ ಹೂ ಬರಬೇಕಂದ್ರೆ ಇವೆರಡು ಬರಬೇಕು. ಈಗ ಹಾಗಾದರೆ ತಳಿಗುಣದ ಸೂಚಕವನ್ನು ಬರೀ ಅಂತ ಕೇಳಿ ಸಿಂಪಲ್ ಇದೆ. ಹಸಿರು ಬೀಜ ಬರಬೇಕಂತಂದರೆ ಇದು ಜೀನ್. ಒಂದೇ ಜಿ ಬರೆದ್ರೆ ಸರಿಯಾಗಲ್ಲ, ಕ್ಯಾರೆಕ್ಟ್ ಬರಲ್ಲ, ಗುಣ ಬರಲ್ಲ. ಯಾವಾಗಲೂ ಒಂದು ಗುಣ ಬರಬೇಕಂದ್ರೆ ಎರಡು ಜೀನ್ಸ್ ಬೇಕು, ಸೇಮ್ ಜೀನ್ಸ್. ಜಿ ಕ್ಯಾಪಿಟಲ್ ಜಿ ಬಂದವ. ಆಮೇಲೆ ಇದ್ರದ್ದು ಸೇಮ್ ಡಬಲ್ ಬರಬಿಟ್ರೆ ಮುಗಿದೋಯ್ತು, ಜಿ ಎ ಆಯಿತು. ಇನ್ನೊಂದು ನೋಡಿ, ಇದು ರೀತಿಯಲ್ಲಿ ಕೂಡ ಬರ್ತದೆ. ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರೋ ತಳಿಗುಣ ಸೂಚಕವನ್ನು ಈ ಥರ ಕೂಡ ಬರಿಬೋದಾಗಿದೆ. ಕ್ಯಾಪಿಟಲ್ ಜಿ ಸ್ಮಾಲ್ ಎ, ಇದು ಕೂಡ ನಡೀತದೆ, ಸಿಂಪಲ್ ಆಗಿ. ಅಮೀಬದಲ್ಲಿ ಇದನ್ನು ದ್ವಿವಿಧಗಳು ನಾವು ಹೈಡ್ರಾದಲ್ಲಿಯ ಮಗ್ಗುವಿಕೆಗೆ ಹೇಗೆ ಭಿನ್ನವಾಗಿದೆ ಅಂತ ಕೇಳ್ತಾನೆ. ಅಮೀಬದಲ್ಲಿ ತಾಯಿ ಕೋಶ ಏನಾಗುತ್ತೆ, ವಿಭಜನೆ ಹೊಂದಿ ಎರಡು ಮರಿಕೋಶಗಳು ಉಂಟಾಗುತ್ತೆ. ಇಲ್ಲಿ ಒಂದೇ ಜೀವಕೋಶ ಎರಡು ಆಗಿಬಿಡ್ತದೆ. ಅಮೀಬಾ, ಡಿವಿಷನ್ ಆಫ್ ಅಮೀಬಾ ಅಂತ ನಾವು ಹೊಡೆದ್ರೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮಗ್ಗು ಬೆಳೆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಇಲ್ಲಿ ಬೆಳೀತಾ ಹೋಗ್ತದೆ. ನೀವು ನೋಡ್ಬೋದು ಹೈಡ್ರಾ ಅಲ್ವಾ. ಹೈಡ್ರಾದಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ನೀವೇನು ಚೆಕ್ ಮಾಡ್ತಾ ಹೋದರೆ ಸಿಂಪಲಾಗಿ ಇಲ್ಲಿ ಕೊಟ್ಟಿದೆ ನೋಡಪ್ಪ. ಇಲ್ಲಿದೆಯಲ್ಲ, ಎಷ್ಟು ಬೇಕು ಮಾಹಿತಿ ಕ್ಲಿಯರ್ ಇದೆಯಾ? ಇಲ್ಲೇ ಇದೆ ನೋಡಿ, ಇಲ್ಲಿದೆ. ಎಷ್ಟು ಬೇಕಾದ್ರೆ ಅಷ್ಟು ಮಾಹಿತಿ ಸಿಗುತ್ತೆ. ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ, ಬೇಕಾದಂಗಿದೆ. ಎಲ್ಲರೂ ನೋಡ್ಬೋದಾಗಿದೆ, ನೀವು ಕ್ಲಿಯರ್ ಇದೆಯಾ? ಇದೆ ಅಂತ ತಗೊಳ್ಳೋಣ. ಇಲ್ಲಿ ನೋಡಿ, ಫಸ್ಟು ಈ ತಾಯಿ ಜೀವಕೋಶ ಇದರಲ್ಲಿ ಎಲ್ಲರೂ ಒಂದು ಕಡೆಗೆ ಈ ಥರ ದೇಹದ ಭಾಗದಲ್ಲಿ ಕೋಶ ವಿಭಜನೆ ಪುನರಾವರ್ತಿತ ಆಗುತ್ತೆ. ಅಂದರೆ ನಿರಂತರವಾಗಿ ಕೋಶ ವಿಭಜನೆ ಆಗುತ್ತೆ ಯಾವುದರ ಒಂದು ಬಾಡಿಯ ದೇಹದ ಒಂದು ಭಾಗದಲ್ಲಿ. ಆವಾಗ ಕೋಶ ವಿಭಜನೆ ಆದಾಗ ಈ ಥರ ಹೊರಗಡೆ ಮೊಗ್ಗು ಬರ್ತದೆ. ಆ ಮೊಗ್ಗು ದೊಡ್ಡದಾಗ್ತಾ ಹೋಗುತ್ತೆ ನೋಡಿ, ಇದನ್ನು ಬಡ್ ಅಂತ ಕರಿತೀವಿ. ಇದು ದೊಡ್ಡದಾಗ್ತಾ ಆಗುತ್ತೆ, ಏನಾಗುತ್ತೆ ಅಂತಂದರೆ ಅದು ತಾಯಿ ದೇಹದಿಂದ ಬೇರ್ಪಡುತ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತಾಯಿ ದೇಹದಿಂದ ಬೇರ್ಪಟ್ಟು ಬಿಡ್ತದೆ ನೋಡಿ. 4ನೇ ಸ್ಟೆಪ್ ಇದು ತಾಯಿ ಆಗುತ್ತೆ, ಇದು ಸಣ್ಣ ಹೈಡ್ರಾ ಆಗುತ್ತೆ, ನ್ಯೂ ಹೈಡ್ರಾ. ಈ ರೀತಿಯಲ್ಲಿ ಡೆವಲಪ್ಮೆಂಟ್ ಹೋಗುತ್ತೆ. ಇದು ಪೇರೆಂಟ್ ಹೈಡ್ರಾ ಅಂದರೆ ತಾಯಿ ದೇಹ. ಸೊ ಡೆವಲಪ್ಮೆಂಟ್ ಆಗ್ತಾಯಿದೆ ನೋಡಿ, ಹೈಡ್ರಾ ಮೊಗ್ಗು ಇದು. ಸೊ ಈ ಥರ ಮಗು ಆಗುತ್ತೆ. ಅಮೀಬದಲ್ಲಿ ಏನಾಗುತ್ತೆ ಅಂದರೆ ಒಂದು ಅಮೀಬಾ ಡಿವಿಷನ್ ಆಗ್ತಾ ಹೋಗುತ್ತೆ. ಇದು ಸಿಂಪಲ್ ಆಗಿರುವಂಥದ್ದಾಗಿದೆ. ಕ್ಲಿಯರ್ ಇದೆಯಲ್ವಾ? ಸೊ ಈ ಥರ ನೀವು ಮಾಡ್ಕೋಬೋದಾಗಿದೆ. 32ನೇದು ಕೂಡ ಭಾಳಷ್ಟು ಈಸಿ ಇದೆ. ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿದಂತೆ ತಡೆಯುವ ರಚನೆಗಳು ಯಾವ ಅಂದರೆ, ಗಾಳಿ ಹಾದು ಹೋಗ್ಬೇಕಾದ್ರೆ ಅಲ್ಲಿ ಒತ್ತಡ ಕುಸಿಬಾರ್ದಲ್ಲ, ಅದನ್ನು ಮೃದೋಸ್ತಿ ಉಂಗುರಗಳು ಮೇಂಟೈನ್ ಮಾಡ್ತಾ ಇರ್ತವೆ. ಗಾಳಿ ಹೋಗುವ ಸಂದರ್ಭದಲ್ಲಿ ಆ ಒತ್ತಡ ಬೀಳಬಾರ್ದು, ಹಾಗಾಗಿ ಮೃದೋಸ್ತಿ ಉಂಗುರಗಳು ಅದನ್ನು ಮೇಂಟೈನ್ ಮಾಡ್ತಾ ಇರ್ತವೆ. ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ಯುಕ್ತ ರಾಸಾಯನಿಕಗಳು ಯಾವ ಅಂತಂದರೆ ಯೂರಿಯಾ ಮತ್ತು ಯೂರಿಕ್ ಆಮ್ಲ. ಎರಡು ನೆನಪಿಟ್ಟುಕೊಡ್ರಿ, ರಕ್ತದಲ್ಲಿ ಯೂರಿಯಾ ಮತ್ತು ಯೂರಿಕ್ ಆಮ್ಲ ಸೇರ್ಕೊಂಡಿರ್ತದೆ. ಕಾರ್ಬನ್ ಡೈಆಕ್ಸೈಡ್ ಕೂಡ ವೇಸ್ಟ್ ಇರ್ತದೆ, ಅದು ಏನಂದರೆ ಶ್ವಾಸಕೋಶದ ಮೂಲಕ ಹೊರಗಡೆ ಹೋಗ್ತದೆ. ಬಟ್ ಇದು ಯೂರಿಕ್ ಆಮ್ಲ ಇದೆಯಲ್ಲ, ಯೂರಿನ್ ಮುಖಾಂತರ ಹೊರಗಡೆ ಹೋಗ್ತದೆ. ಕ್ಲಿಯರ್ ಇದೆಯಾ? ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳ ಹೆಚ್ಚಾದ ಗ್ಲುಕೋಸ್ ಯಾವ ರೂಪದಲ್ಲಿ ಸಂಗ್ರಹ ಆಗುತ್ತೆ ಅಂತ ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಸಸ್ಯಗಳಾದರೆ ಪಿಷ್ಟ ರೂಪದಲ್ಲಿ ಸಂಗ್ರಹಣೆ ಆಗ್ತಾ ಹೋಗುತ್ತೆ, ಸೆಲ್ಯುಲೋಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಪ್ರಾಣಿಯಲ್ಲಿ ಗ್ಲೈಕೋಜನ್ ರೀತಿಯಲ್ಲಿ ಅಂದರೆ ಲಿವರ್ನಲ್ಲಿ ಇದು ಸ್ಟಾಕ್ ಆಗುತ್ತೆ. ಕ್ಲಿಯರ್ ಇದೆಯಾ? ಮಾನವ ಸಣ್ಣ ಕರಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳೋ ರಚನೆಗಳು ಯಾವ ಅಂತಂದರೆ ವಿಲಯ ಅಂತ ಬರ್ತವೆ. ಸ್ಮಾಲ್ ಇಂಟೆಸ್ಟೈನಲ್ಲಿ ಸಣ್ಣ ಕರಳಿನಲ್ಲಿ ವಿಲಯ ಅಂತ ಬರುತ್ತೆ. ಆ ವಿಲಯ ಅಂತ ನೀವು ಬರೋದು ಸಾಕಾಗುತ್ತೆ. ವಿಲಯ ಮುಖಾಂತರ ಆಹಾರ ರಕ್ತದಲ್ಲಿ ಸೇರಿಕೊಳ್ತದೆ. ಬೆಳೆಯುತ್ತಿರೋ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತದೆ ಅಂತ ಕೇಳಿದರೆ, ಬೆಳೆಯುವ ಸಸ್ಯಗಳು ಬೆಳಕನ್ನು ಈ ಥರ ಹೀರಿಕೊಂಡಾಗ ಅದರ ಕಾಂಡ ತುದಿಲ್ಲ ತುತ್ತ ತುದಿಯಲ್ಲಿ ಜೀವಕೋಶಗಳು ಆಕ್ಸಿನ್ ಎಂಬ ಹಾರ್ಮೋನನ್ನು ಸಂಶ್ಲೇಷಿತ ಉತ್ಪತ್ತಿ ಮಾಡ್ತಾವೆ ಅಂತ ಅರ್ಥ. ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಡಿದಾಗ, ಬೆಳಕು ಒಂದು ಬದಿಯಿಂದ ಇನ್ನೊಂದು ಬದಿ ಕಡೆ ಬಂದಾಗ ಏನಾಗುತ್ತೆ, ಕಾಂಡದಲ್ಲಿರುವ ಜೀವಕೋಶಗಳು ಬೆಳೀತಾ ಹೋಗ್ತವೆ ಆಟೋಮೆಟಿಕಲಿ, ಉದ್ದವಾಗಿ ಬೆಳೆಯಲು ಪ್ರಾರಂಭಿಸ್ತಾ. ಅವಾಗ ಏನಾಗುತ್ತೆ, ಬೆಳಕಿನ ಕಡೆಗೆ ಸಸ್ಯ ಬಾಗಿದಂತೆ ನಮಗೆ ಅಲ್ಲಿ ಕಾಣ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕೇಂದ್ರದ ನರವ್ಯೂಹ ಮತ್ತು ಪರದೆ ನರವ್ಯೂಹಗಳ ನಡುವೆ ವ್ಯತ್ಯಾಸ ಕೇಳಿದರೆ ಬರೀರಿ. ಕೇಂದ್ರ ಅಂತ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತ ಕರಿತೀವಿ. ಮಿದುಳು ಮತ್ತು ಮಿದುಳು ಬಳ್ಳಿ ಇತ್ತಂತಂದರೆ ಅದು ಕೇಂದ್ರ ನರವ್ಯೂಹ ಆಗುತ್ತೆ. ಇದು ಬರೀ ನರಗಳು ಬರ್ತಾವೆ ಇಲ್ಲಿ, ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿಯ ನರಗಳನ್ನು ಮಾತ್ರ ಒಳಗೊಂಡಿರ್ತದೆ.
ಇವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸಿದ ಮತ್ತು ಅದನ್ನು ಸಂಯೋಜನೆ ಮಾಡ್ತವೆ. ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಮೂಹವನ್ನು ಇದು ಮಾಡ್ತಾ ಇರುತ್ತೆ. ಕ್ಲಿಯರ್ ಇದೆಯಾ? ನೆಕ್ಸ್ಟ್, ಓಜೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನ. ಕರೆಕ್ಟ್ ಇದೆ. ಒಂದು ಆಹಾರ ಸರಪಳಿ ಯಾವ ಪೋಷಣ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗ್ತವೆ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಸರಳವಾಗಿದೆ, ಅದು ಕೂಡ ಏನು ತೊಂದರೆ ಇಲ್ಲ. ಸೂರ್ಯನಿಂದ ಬರುವ ಹಾನಿಕಾರಕ ನೇರಳತೈತ ಕಿರಣಗಳು, ಈ ಪಾಯಿಂಟ್ ಬೇಕಲ್ಲಿ. ನೇರಳತೈತ ಕಿರಣಗಳು ಸೂರ್ಯನಿಂದ ಬರುತ್ತಲ್ಲ, ಆ ಓಜೋನ್ ಪದರ ಏನು ಮಾಡುತ್ತೆ, ಅದನ್ನು ತಡೆದು ಭೂಮಿ ಮೇಲಿನ ಜೀವಿಗಳಿಗೆ ವರದಾನವಾಗಿದೆ ಅಂತ ಬರೋದು ಒಂದು ಮಾರ್ಕ್ಸ್ ಸಿಗುತ್ತೆ. ಉನ್ನತ ಪೋಷಣ ಸ್ತರದ ಜೀವಿಗಳಿದಾವಲ್ಲ, ಹೆಚ್ಚು ಹಾನಿಕಾರಕ ಸಂಗ್ರಹವನ್ನು ಮಾಡ್ಕೊಳ್ತವೆ. ಹಾನಿಗೊಳಗಾಗದೆ ಹೆಚ್ಚು ಪೋಷಣ ಸ್ತರ ಉನ್ನತ ಮಟ್ಟದ ಟಾಪಲ್ಲಿ ಯಾವುದಿದ್ದಾವೆ ಪೋಷಣ ಸ್ತರದಲ್ಲಿ. ಕ್ಲಿಯರ್ ಇದೆಯಾ? ಅದು. ಆಮೇಲೆ ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ, ಮಾನವಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ ಹೆಂಗಾಗುತ್ತೆ ಅಂತ ಕೇಳಿದ್ದಾರೆ. ವಂಶವಾಹಿಗಳು ನಿರ್ದಿಷ್ಟ ಕಿಣ್ವವನ್ನು ಸ್ರವಿಸ್ತಾ ಇರ್ತವೆ. ಈ ಕಿಣ್ವ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯದ ಎತ್ತರವಾಗಿ ಇಲ್ಲಿ ಬೆಳೀತಾ ಇರುತ್ತೆ. ಕ್ಲಿಯರ್ ಇದೆಯಾ? ತಂದೆ ಪ್ರಮುಖ ಕಾರಣ ಮಗುವಿಗೆ ಅಂತ ಹೇಳ್ತೀವಿ ನಾವು. ತಂದೆಯಲ್ಲಿ ನೋಡಿ XY, ತಾಯಿಯಲ್ಲಿ XX ಇರುತ್ತೆ. ಲಿಂಗಾಣುಗಳು ಅಂದರೆ XY ಲಿಂಗಾಣುಗಳು, ಇಲ್ಲಿ XX ಲಿಂಗಾಣುಗಳು ಇರ್ತವೆ. ಈ ತಂದೆಯಿಂದ X ಬಂದು ತಾಯಿಯಿಂದ X ಬಂದರೆ ಮಗು ಏನಾಗುತ್ತೆ, ಆಟೋಮೆಟಿಕಲಿ ಹೆಣ್ಣಾಗುತ್ತೆ. ಕ್ಲಿಯರ್ ಇದೆಯಾ? ತಂದೆಯಿಂದ X, ತಾಯಿಯಿಂದ X ಬಂದರೆ ಹೆಣ್ಣೆ, ಸಿಂಪಲ್. ಒಂದು ವೇಳೆ ತಂದೆಯಿಂದ Y ಬಂದಾಗ ಮಾತ್ರ ಗಂಡಾಗುತ್ತೆ ಮಗು. ನೋಡಿ, ಈ ಥರ ನೀವು ಚಿತ್ರ ಆಗಿ ಬರೆದ್ಬಿಟ್ರೆ ಮುಗಿದು ಹೋಗ್ತದೆ. ತಂದೆನೇ ಪ್ರಮುಖ ಕಾರಣ ಗಂಡು ಮಗುವಿಗೆ ಅಂತ ಯಾಕೆ ಹೇಳ್ಬೇಕಂದ್ರೆ, Y ಕ್ರೋಮೋಸೋಮು ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರೋದ್ರಿಂದ ಗಂಡು ಮಗು ಹುಟ್ಟಲಿಕ್ಕೆ Y ಕ್ರೋಮೋಸೋಮ್ ಬೇಕಾಗುತ್ತೆ. ಅದು ತಂದೆಯಿಂದ ಮಾತ್ರ ಬರ್ತಾ ಇರೋದ್ರಿಂದ ಆ ಥರ ಅಂತ ಹೇಳಬೇಕು. ಇದು ನೋಡಿ, ಕೆಂಪು ಹೂ ಬಿಡೋ ಬಟಾಣಿ ಸಸ್ಯ ಅಂತಂದರೆ ರೆಡ್. ಸೊ ಅದಕ್ಕೆ ಇಲ್ಲಿ RR ತೊಗೊಂಡಿದ್ದಾರೆ. ಬಿಳಿ ಹೂ ಬಿಡೋ ಬಟಾಣಿ ಸಸ್ಯದೊಂದಿಗೆ ನಾವೇನು ಮಾಡ್ತೀವಿ, ಸಂಕಲನ ಮಾಡ್ತೇವೆ. ಎರಡನ್ನ ಇದು ಮಾಡ್ತೀವಿ, ಸ್ವಕೀಯ ಪರಾಗಸ್ಪರ್ಶ ಅಥವಾ ಪರಕೀಯ ಪರಾಗಸ್ಪರ್ಶ ಮಾಡ್ತೀವಲ್ವ. ಇಲ್ಲಿ ಆವಾಗ ನೀವು ಏನಾಗುತ್ತೆ ಅಂತ ನೋಡ್ಬೇಕು. ಇಲ್ಲಿ ಈ ಥರ ಡಬಲ್ ಕೊಟ್ಟರೆ ಅಲ್ಲಿಂದ ಒಂದು ತೆಗಿರಿ. ಈ ಇಂದ ಒಂದು R ಬರಲಿ, ಈ ಇರೋದ್ರಿಂದ ಒಂದು R ಬರಲಿ. ಕ್ಲಿಯರ್ ಇದೆಯಾ? ಇದು ಸೇಮನ್ನು ಇಲ್ಲಿ ಬರ್ಕೊಳ್ಬೇಕು. ಒಂದು ಕ್ಯಾಪಿಟಲ್ ಸ್ಮಾಲ್ ಇಲ್ಲಿ ಒಂದು ಕ್ಯಾಪಿಟಲ್ ಸ್ಮಾಲ್. ಇವೆರಡನ್ನ ಗುಣಿಸ್ತಾ ಹೋಗಿ R × R RR ಆಗುತ್ತೆ. R × R RR. ಕ್ಯಾಪಿಟಲ್ ಸ್ಮಾಲ್ ಇದೆ, ಕ್ಯಾಪಿಟಲ್ ಸ್ಮಾಲ್ ಕ್ಯಾಪಿಟಲ್ ಸ್ಮಾಲ್ ಇರುತ್ತೆ. ನೋಡಿ, ಇಲ್ಲಿ R × R ಅಂದರೆ ಸರ್ ಸಣ್ಣದು ಮೊದಲು ಬರೋ ಇಲ್ಲ, ಕ್ಯಾಪಿಟಲ್ ಮೊದಲು ಬರೀತೀವಿ ನಾವು. ಹಾಗಾಗಿ ಈ ಮೂರು ಏನು ತೋರಿಸ್ತವೆ ಅಂತಂದರೆ ಅಲ್ವಾ, ಏನು ತೋರಿಸ್ತವೆ ಅಂದರೆ ಹೂ ಬಿಡೋ ಬಟಾಣಿ ಸಸ್ಯ ಕೆಂಪಿದೆ ಅಂತ ತೋರಿಸ್ತಾ ಇರುತ್ತೆ, ಇದು ಮಾತ್ರ ಬಿಳಿ ಅಂತ ತೋರಿಸ್ತಾ ಇರುತ್ತೆ. ಹಾಗಾಗಿ ವ್ಯಕ್ತರೂಪ ಅನುಪಾತ 3 ರೆಡ್ ಇದೆ, 1 ಬಿಳಿ ಇದೆ ಅಂತ ಅರ್ಥ ಆಗುತ್ತೆ. ಜೀನ್ ನಮೂನೆ ಏನಾಗುತ್ತೆ, ಇದು ಈ ಥರದ್ದು ಒಂದಿದೆಯಲ್ಲ, ಒಂದಿದೆ. ಈ ಥರದ್ದು 2 ಇದಾವಲ್ಲ, 2 ಇದೆ. ಈ ಥರದ್ದು ಒಂದಿದೆ, ಇದು ಜೀನ್ ನಮೂನೆ ಅಂತ ಕರಿತೀವಿ. ಹಿಂಗೆ ಬರೀಬೇಕಾಗುತ್ತೆ. ಈ 36 ಕೂಡ ಭಾಳ ಈಸಿ ಇದೆ ನೋಡಿ. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ತದೆ ಯಾವುದು, ಇನ್ಸುಲಿನ್ ಹಾರ್ಮೋನ್ ಇದೆ. ತುರ್ತು ಪರಿಸ್ಥಿತಿ ಸಂದರ್ಭಗಳನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸೋದು ಯಾವುದು ಅಂತ ಕೇಳಿದ್ರೆ ಅಡ್ರಿನಲಿನ್ ಹಾರ್ಮೋನು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ಕಿಡ್ನಿ ಮೇಲೆ ಅಡ್ರಿನಲಿನ್ ಗ್ಲ್ಯಾಂಡ್ಸ್ ಇದೆಯಲ್ಲ, ಅಲ್ಲಿಂದ ಒಂದು ಹಾರ್ಮೋನ್ ಬರುತ್ತೆ, ಅದು ಅಡ್ರಿನಲಿನ್ ಹಾರ್ಮೋನ್ ಅಂತ ಕರಿತೇವೆ. ಅದು ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ನಿಮ್ಮ ದೇಹವನ್ನು ಸಿದ್ಧಗೊಳಿಸ್ತಾ ಹೋಗುತ್ತೆ. ಆಮೇಲೆ ಕೊಬ್ಬು, ಪ್ರೋಟೀನು, ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ಯಾರು ನಿಯಂತ್ರಿಸ್ತಾರೆ ಅಂತಂದರೆ ಥೈರಾಕ್ಸಿನ್ ಹಾರ್ಮೋನು. ಇದು ಥೈರಾಯ್ಡ್ ಗ್ಲ್ಯಾಂಡಿಂದ ಬಿಡುಗಡೆ ಆಗ್ತಾ ಇರುತ್ತೆ. ಲಾಸ್ಟ್ನೇ ಪ್ರಶ್ನೆ ನಿಮಗೆ ಮಾನವನ ಉದಯದ ಛೇದನೋಟ ಕೊಡ್ತಾ ಇದ್ದಾನೆ. ಸಹಜವಾಗಿ ಇದನ್ನೇ ಕೊಡ್ತಾನೆ ಪ್ರತಿ ಸಲ. ಸೆಪ್ಟಮ್ ಕೇಳ್ತಾರೆ. ಈ ಕೋಣೆಗಳನ್ನು ಸಪ್ರೇಟ್ ಮಾಡತಕ್ಕಂಥ ಒಂದು ಮಧ್ಯಭಾಗ ಇದೆಯಲ್ಲ, ಭಿತ್ತಿ ಅಂತ ಕರಿತೀವಲ್ಲ, ಇದನ್ನು ಸೆಪ್ಟಮ್ ಅಂತ ಕರಿತೇವೆ. ಬಲ ಹೃತ್ಕರಣ ನಮ್ಮ ಎಡಭಾಗದ್ದು ಬಲ ಆಗಿರ್ತದೆ, ಬಲಭಾಗದ್ದು ಎಡ ಆಗಿರ್ತದೆ. ಸೊ ಇದು ಬಲ ಹೃತ್ಕರಣ ಇದೆ, ಇದು ಬಲ ಹೃತ್ಕುಕ್ಷಿ ಇರ್ತದೆ, ಎಡ ಹೃತ್ಕರಣ ಎಡ ಹೃತ್ಕುಕ್ಷಿ ಇರ್ತದೆ. ಇದು ಮಹಾ ಅಪಧಮನಿ ಇರ್ತದೆ. ಕ್ಲಿಯರ್ ಇದೆಯಾ? ಸೊ ಇದು ಮಹಾ ಅಪಧಮನಿ, ಎಲ್ಲ ಕಡೆಗೆ ರಕ್ತವನ್ನು ಪಂಪ್ ಮಾಡ್ತಕ್ಕಂಥ ಒಂದು ಇದು ಅಲ್ವಾ ಭಾಗ. ಸೊ ಈ ಥರ 3 ಮಾರ್ಕ್ಸ್ ನೀವು ಆರಾಮಾಗಿ ಇಲ್ಲಿ ನೋಡ್ಕೋಬೋದು. ಭಾಗಗಳಿಗೆ ನೋಡಿ 2 ಭಾಗಗಳನ್ನು ಗುರುತಿಸ್ತಾ ಇದ್ದೀರಲ್ವ, ಅದಕ್ಕೆ 1 ಮಾರ್ಕ್ಸು, ಚಿತ್ರಕ್ಕೆ 3 ಮಾರ್ಕ್ಸು, ಟೋಟಲ್ 4 ಮಾರ್ಕ್ಸ್ ಇಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಟೋಟಲಾಗಿ ಚಿತ್ರಗಳಿಗೆ ಒಳ್ಳೆಯ ಸ್ಕೋರ್ ಇರೋದ್ರಿಂದ ನೀವು ಆರಾಮಾಗಿ ಮಾಡ್ಕೊಳ್ಬೋದಾಗಿದೆ. ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಋತುಚಕ್ರ ಹೇಗೆ ಉಂಟಾಗುತ್ತೆ ಇವೆಲ್ಲ ನೋಡ ಅಂತ ಹೇಳಿದ್ದಾರೆ. ವೀರ್ಯನಾಳ ಮತ್ತು ಪೋಷಕಗ್ರಂಥಿ ಕಾರ್ಯಗಳನ್ನು ಅಂತ ಕೇಳಿದ್ದಾರೆ. ಮಾನವ ಸಾಮಾನ್ಯವಾಗಿ ಗರ್ಭ ನಿರೋಧಕತೆಯ ವಿಧಾನಗಳಂದರೆ ಯಾಂತ್ರಿಕ ವಿಧಾನ ಅಂದರೆ ಕಾಂಡಮ್ ಮೊಳಕೆ ಮಾಡ್ಬೋದು ಹುಡುಗರಲ್ಲಿ, ಹುಡುಗಿಯರಲ್ಲಿ ಕಾಪರ್ ಬಳಸ್ತಾರೆ. ಮೌಖಿಕ ವಿಧಾನ ಅಂದರೆ ಟ್ಯಾಬ್ಲೆಟ್ ತೊಗೋಬೋದು, ಮಾತ್ರೆಗಳ ಸೇವನೆಯಿಂದ ಕಂಟ್ರೋಲ್ ಮಾಡ್ಬೋದು. ಪರ್ಮನೆಂಟ್ ಮಾಡಬೇಕಂದ್ರೆ ಶಸ್ತ್ರಚಿಕಿತ್ಸಾ ವಿಧಾನ. ಪುರುಷರಿಗೆ ವೀರ್ಯನಾಳಕ್ಕೆ ತಡೆ ಒಡ್ಡನ್ನು ಮಾಡ್ತಾರೆ, ವೀರ್ಯನಾಳನ ಕಟ್ ಮಾಡ್ತೀವಿ ನಾವು, ಇದು ಎಸೆಕ್ಟಮಿ ಅಂತ ಕರಿತೇವೆ. ಅಂಡನಾಳಕ್ಕೆ ತಡೆ ಒಡ್ಡೋದು, ಇದು ಟ್ಯೂಬೆಕ್ಟಮಿ ಅಂತ ಕರಿತೇವೆ.
ವೀರ್ಯನಾಳ ಏನು ಮಾಡುತ್ತೆ ಅಂದರೆ ವೃಷಣದಿಂದ ವೀರ್ಯಾಣುಗಳನ್ನು ಸಾಗಿಸ್ತದೆ ವೀರ್ಯನಾಳ. ಆಮೇಲೆ ಪ್ರೋಸ್ಟೇಟ್ ಗ್ರಂಥಿ ಏನು ಮಾಡುತ್ತೆ, ವೀರ್ಯಾಣುಗಳ ಸಾಗಾಣಿಕೆ ಅಗತ್ಯವಾದ ದ್ರವ ಮಾಧ್ಯಮವನ್ನು ಮತ್ತು ಪೋಷಕಾಂಶಗಳನ್ನು ಒದಗಿಸ್ತದೆ ಪ್ರೋಸ್ಟೇಟ್ ಗ್ರಂಥಿ. ಇದನ್ನು ಕೂಡ ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್ ನೋಡ್ತಾ ಹೋಗಿ. ಅಂಡ ಫಲಿತಗೊಳ್ಳದಿದ್ದರೆ ಏನಾಗುತ್ತೆ ಅನ್ನುವಂಥದ್ದು ಇದೆ. ಅಂಡ ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಮಾತ್ರ ಬದುಕಿರ್ತದೆ. ದಪ್ಪವಾದ ಸ್ಪಂಜಿನಂಥ ಗರ್ಭಕೋಶದ ಒಳಸ್ತರಿ ಏನಾಗುತ್ತೆ ಅಲ್ಲಿ ನಿಧಾನವಾಗಿ ಬಿರುತ್ಬಿಟ್ಟು ರಕ್ತ ಮತ್ತು ಲೋಳೆ ರೂಪದಲ್ಲಿ ಯೋನಿಂದ ಹೊರಬರ್ತದೆ. ಇದೇನು ನಾವೇನಂತ ಕರಿತೀವಿ ಅಂತಂದರೆ ಋತುಚಕ್ರ ಅಂತ ಕರಿತೀವಲ್ವ. ಇದು ಸರಿಸುಮಾರು ಪ್ರತಿ ತಿಂಗಳು ನಡೀತಾ ಇರ್ತದೆ. ಸ್ವಕೀಯ ಮತ್ತು ಪರಾಗ ಸ್ಪರ್ಶಗಳ ನಡುವೆ ವ್ಯತ್ಯಾಸ ಹೇಳ್ರಿ. ನಿಷೇಚನ ನಂತರ ಹೂವಿನಲ್ಲಿ ಆಗುವ ಬದಲಾವಣೆ ಏನು? ಕಾಯ್ದ ಸಂತಾನೋತ್ಪತ್ತಿ ಆದ 4 ಅನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾನೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ನೋಡ್ತಾ ಹೋಗೋಣ. ಸ್ವಕೀಯ ಅಂದರೆ ಒಂದೇ ಹೂವಿನಲ್ಲಿ ನಡೀತದೆ ಇದು ಸ್ಪರ್ಶ ಅಲ್ವಾ. ಗಂಡು ಹೆಣ್ಣು ಒಂದರಲ್ಲೇ ಇರ್ತದೆ, ಆವಾಗ ಮಾತ್ರ ಈ ಥರ ನಡೀತದೆ. ಗಂಡು ಹೆಣ್ಣು ಬೇರೆ ಬೇರೆ ಹೂವಿನಿಂದ ನಡೆದ್ರೆ ಇದು ಪರಕೀಯ ಪರಾಗಸ್ಪರ್ಶ ಆಗುತ್ತೆ. ಒಂದು ಹೂವಿನ ಕೇಸರದಲ್ಲಿನ ಪರಾಗರೇಣುಗಳು ಅದೇ ಹೂವಿನ ಶಿಲಾಕಾಗರಕ್ಕೆ ವರ್ಗಾವಣೆ ಆದರೆ ಅದು ಸ್ವಕೀಯ ಪರಾಗಸ್ಪರ್ಶ. ಒಂದು ಹೂವಿನ ಕೇಸರದಲ್ಲಿನ ಪರಾಗರೇಣುಗಳು ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಳ್ಳುವುದನ್ನು ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಸಾಮ್ಯತೆ ಹೆಚ್ಚಿರುತ್ತೆ. ಅಂದರೆ ಸೇಮ್ ನೋಡೋಕೆ ಎಲ್ಲವೂ ಸೇಮ್ ಕಾಣ್ತಿರ್ತವೆ ಹೂಗಳು, ಹೆಚ್ಚೇನು ಡಿಫ್ರೆನ್ಸ್ ಬರಲ್ಲ. ಇಲ್ಲಿ ಭಿನ್ನತೆ ಹೆಚ್ಚಿರ್ತದೆ, ಯಾಕಂದರೆ ಬೇರೆ ಬೇರೆ ಹೂವಿನ ಗಂಡು ಹೆಣ್ಣು ಸೇರ್ತದಲ್ಲ, ಹಾಗಾಗಿ ಭಿನ್ನತೆ ಹೆಚ್ಚಿರ್ತದೆ ಇಲ್ಲಿ. ಇದನ್ನು ನೀವು ನೋಡ್ಬೋದಾಗಿದೆ. ಇಲ್ಲಿ ಮಾಧ್ಯಮದ ಅಗತ್ಯ ಇರಲ್ಲ ಇದಕ್ಕೆ, ಯಾಕಂದರೆ ಅಲ್ಲದಲ್ಲೇ ನಡೀತಾ ಇರ್ತದೆ. ಇದು ಗಾಳಿ ನೀರು ಪಕ್ಷಿ ಕೀಟದಿಂದ ಇದು ನಡೀತಾ ಇರುತ್ತೆ. ಇದು ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ಕಂಡು ಬರ್ತದೆ. ಅಂದರೆ ಒಂದೇ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಇದ್ದರೆ ಮಾತ್ರ ಇದು ನಡೀತದೆ. ಇದು ಏಕಲಿಂಗಿ ಹಾಗೂ ದ್ವಿಲಿಂಗಿ ಹೂಗಳಲ್ಲಿ ಎರಡರಲ್ಲೂ ಕಂಡು ಬರುತ್ತದೆ, ಏನು ತೊಂದರೆ ಇಲ್ಲ. ಈಗ ನೋಡಿ, ಅಂಡಾಣಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡ್ತಾ ಇರುತ್ತೆ. ಅಂಡಾಣಿನ ಒಳಗಡೆ ಅಂಡಾಣು ಫಲಿತಗೊಳ್ಳೋದ್ರೆ ಏನಾಗುತ್ತೆ ಅಂತ ಹೇಳಿದ್ರಲ್ವ, ಆ ಥರ. ಇದು ಯಾವುದು ಹೂವಿನ ನಿಷೇಚನ ನಂತರ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು. ವಿಭಜನೆಯಿಂದ ಭ್ರೂಣ ಉಂಟು ಮಾಡುತ್ತೆ. ಪುಷ್ಪದಳ ಕೇಸರಗಳು ಶಲಾಕನಾಳಿಕೆ ಎಲ್ಲ ಏನಾಗುತ್ತೆ, ಸುಕ್ಕಾಗಿ ಉದುರಿ ಹೋಗ್ತವೆ. ಅಂಡಾಣು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ. ನಿಧಾನವಾಗಿ ಅದು ಬೀಜ ಆಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಅಲ್ವಾ. ಅಂಡಾಣೊಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣ ಉಂಟಾಗುತ್ತೆ. ಅಂದರೆ ನಾವು ಹಣ್ಣು ಅಂತ ಏನು ಕರಿತೀವಿ ಆ ಥರ, ಕಾಯಿ ಹಣ್ಣಾಗುತ್ತಲ್ವ ಈ ಥರ. ಅದಾದಮೇಲೆ ಆಟೋಮೆಟಿಕ್ ಇವೆಲ್ಲ ಪುಷ್ಪದಳ, ಪತ್ರ, ಕೇಸರ ಎಲ್ಲ ಉದುರಿ ಹೋಗ್ತವೆ. ಒರಟಾದ ಪದರ ಉಂಟಾಗುತ್ತೆ. ಆ ಹಣ್ಣು ಹೋಗಿ ಒಳಗಡೆ ಬೀಜ ನೋಡಿ, ಅಂಡಾಣಿದೆಯಲ್ಲ ಅದೇ ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ ಒಳಗಡೆ, ಅದು ಬೀಜ ಆಗಿ ಪರಿವರ್ತನೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣು ಆಗ್ತದೆ ಅಂತ ಹೇಳಿದ್ದೇವೆ. ಶೀಘ್ರವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತದೆ. ಯಾವುದು ಕಾಯ ಸಂತಾನೋತ್ಪತ್ತಿಯಲ್ಲಿ ಉಪಯೋಗ ಅಂತ ಕೇಳಿದ್ರೆ ಬರಿಬೇಕು ಇವನ್ನ. ಶೀಘ್ರವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತದೆ. ಬೀಜ ಉತ್ಪಾದಿಸುವ ಸಸ್ಯಗಳು ಈ ವಿಧಾನ ಭಾಳ ಪ್ರಮುಖವಾಗ್ತದೆ. ಬೀಜ ಉತ್ಪಾದಿಸುವ ಸಸ್ಯಗಳು ಬೆಳೆಸ್ಬೇಕಂದ್ರೆ ಇದನ್ನೇ ಮಾಡಬೇಕಾಗುತ್ತೆ. ಅನುವಂಶಿಕವಾಗಿ ಪೋಷಕ ಸಸ್ಯವನ್ನು ಹೋಲ್ತದೆ. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಯಾವ್ದಾರ ಒಂದು ಹೂವಿನ ಭಾಗನೋ ಅಥವಾ ಕಾಂಡದ ಭಾಗನೋ ಎಲೆನೋ ಏನೋ ಒಂದು ತೊಗೊಂಡು ನಾವು ಅದರಿಂದನೇ ಬೆಳೆಸ್ತಾ ಇರ್ತೀವಿ ಹೊಸ ಸಸ್ಯವನ್ನು. ಹಂಗಾಗಿ ಇಲ್ಲಿ ಹೆಚ್ಚು ವ್ಯತ್ಯಾಸ ಬರಲ್ಲ. ಅನುವಂಶಿಕವಾಗಿ ಪೋಷಕ ಸಸ್ಯವನ್ನು ಇದು ಹೋಲ್ತಾ ಇರುತ್ತೆ. ಹೆಚ್ಚು ಇಳುವರಿ ನೀಡುವ ರೋಗಮುಕ್ತ ಸಸ್ಯಗಳನ್ನು ಇದರಿಂದ ನಾವು ಪಡಿಬೋದಾಗಿದೆ. ಕಡಿಮೆ ಸಮಯದಲ್ಲಿ ಬೆಳಿಬೋದು, ಕಡಿಮೆ ಸ್ಥಳದಲ್ಲಿ ಬೆಳಿಬೋದು, ಕಡಿಮೆ ವೆಚ್ಚದಲ್ಲಿ ಅನೇಕ ಸಸ್ಯಗಳನ್ನು ಬೆಳಿಬೋದು. ಇಷ್ಟು ಏನಿದಾವಲ್ಲ ಇವು ಉಪಯೋಗಗಳಿದ್ರು ಅಂತಂದರೆ ಕಾಯ್ದ ಸಂತಾನೋತ್ಪತ್ತಿಯ ಪ್ರಮುಖ ಉಪಯೋಗಗಳಾಗ್ತವೆ. ಸೊ ಇಷ್ಟು ವಿಚಾರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ದೀವಿ ವಿದ್ಯಾರ್ಥಿಗಳೇ. ಆರಾಮಾಗಿ ನೋಡ್ತಾ ಹೋಗಿ ಎಂಟೈರ್ ಸಂಪೂರ್ಣ ಕ್ವಶನ್ ಪೇಪರ್ ನಿಮಗೆ ಸಿಗುತ್ತೆ ಇಲ್ಲಿ ಅಲ್ವಾ. ಆಲ್ರೆಡಿ ಸ್ಟಾರ್ಟಿಂಗು ಮೊದಲು ಒಂದು 10 ಪ್ರಶ್ನೆಗಳನ್ನು ಬಿಟ್ಟಿದ್ದೀನಿ ನೋಡಿ ನೀವು. ಸೊ ಮುಂದ್ಗಡೆ ಇದನ್ನೆಲ್ಲ ನೋಡ್ತಾ ಹೋಗಿ ಈಸಿಯಾಗಿ ನೀವು ಕಲಿಬೋದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಏನೋ ಡೌಟ್ ಇದ್ದರೆ ನಮ್ಮ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತಾ ಹೋಗೋಣ. ಫಿಸಿಕ್ಸ್ನ ಕೆಲವು ಲೆಕ್ಕಗಳನ್ನು ನಾಳೆ ಮಾಡ್ತಾ ಹೋಗೋಣ. ಮತ್ತು ಏನಾದರೂ ಇನ್ನೊಂದು ಪ್ರಶ್ನೆ ಪತ್ರಿಕೆ ಬಿಡಿಸೋಕ್ಕೆ ಸಾಧ್ಯ ಆದರೆ ಮಾಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.